ಯಾ ನಾವು ಓದೋಣ. ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಓಕೆ ಪ್ರಿಯರೇ, ಇದು ಆಕ್ಚುಲಿ ಒಂದು ಶುಭ ಸಂದೇಶ ಆಗಿದೆ. ನಿಮ್ಮ ಬಗ್ಗೆ ದೇವರು ತೀರ್ಪು ಕೊಡಬಾರದು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಬೇರೆಯವ್ರ ಬಗ್ಗೆ ತೀರ್ಪು ಮಾಡಬಾರ್ದು. ನಾವು ಬೇರೆಯವರ ಬಗ್ಗೆ ತೀರ್ಪು ಮಾಡಬಾರ್ದು. ನಾವು ಯಾವಾಗ ಬೇರೆಯವರ ಬಗ್ಗೆ ತೀರ್ಪು ಮಾಡೋದು? ಬಹುಶಃ ಅವ್ರು ತಪ್ಪು ಮಾಡಿದಾಗ ಅವರು ಅವ್ರನ್ನ ಕಂಡ್ರೆ ಆಗಲ್ಲ ಅಲ್ಲ, ಅವಾಗೆಲ್ಲ ನಾವು ತೀರ್ಪು ಕೊಡ್ತೀವಿ. ಓಕೆ, ನಾವು ಅವ್ರ ಕಂಡ್ರೆ ಆಗಲ್ಲ, ಅವ್ರು ತಪ್ಪು ಮಾಡುವಾಗ ಇನ್ನೊಂದು ನಾನೇ ಸರಿ ಎಂಬ ಒಂದು ಭಾವನೆ ನಮಗಿರುವಾಗ ನಾನು ಮಾಡೋದೇ ಕರೆಕ್ಟ್. ತೀರ್ಪು ನಾವು ನೋಡುವಾಗ ಹೆಚ್ಚು ತೀರ್ಪು ನಡೆಯುವುದು ನಮ್ಮ ಕುಟುಂಬಗಳಲ್ಲೇ. ನಾವು ತುಂಬಾ ಕ್ಲೋಸ್ ಸರ್ಕ್ಯೂಟ್ ಅಲ್ಲೇ. ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ. ಚಿಕ್ಕ ಮಕ್ಕಳಿಂದನೇ ಇದು ಸ್ಟಾರ್ಟ್ ಆಗ್ತದೆ. ಎಷ್ಟೋ ಸಮಯ ಏನೋ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ಮಕ್ಕಳು ಬಂದು ಕಂಪ್ಲೇಂಟ್ ಹೇಳ್ತಾರೆ, ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ. ಎಂದಿಗೂ ನಂದು ಒಂದು ಮಿಸ್ಟೇಕ್ ಇದೆ ಎಂಬ ರೀತಿಯಲ್ಲಿ ಯಾವ ಮಕ್ಕಳು ಇದುವರೆಗೆ ಕೇಳೋದು ನಾವು ಕೇಳಿಲ್ಲ. ನಂದು ತಪ್ಪೇನೂ ಇಲ್ಲ, ಎಲ್ಲ ಅವಳದೆ, ಎಲ್ಲ ಅವನದೇ. ಚಿಕ್ಕದ್ರಿಂದನೇ ನಾವು ಇದು ಕಲಿತಾ ಇದ್ದೀವಿ. ಈ ತೀರ್ಪು ಕೊಡಲು ಮೇನ್ ಕಾರ್ಯ ಇದೇನೆ, ನಂದು ಎಲ್ಲ ಪರ್ಫೆಕ್ಟ್ ಇದೆ, ಅವ್ರದ್ದು ಈ ಪ್ರಾಬ್ಲಮ್ಸ್ ಇದೆ ಅಂದ್ರೆ ನಮ್ಮೆಡೆಗೆ ನಾವು ನೋಡಲ್ಲ. ನಮ್ಮ ಒಂದು ಕರೆಕ್ಟ್ ಪಿಕ್ಚರ್ ನಾವು ಕಂಡಿಡಿಯಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ಯಾವ ವ್ಯಕ್ತಿ ಆದ್ರೂ ಅವರ ಸ್ವಂತ ಆ ಸಮಸ್ಯೆಗಳು, ಸ್ವಂತ ಆ ನೆಗೆಟಿವಿಟೀಸ್ ಕಂಡು ಹಿಡಿಯೋದಾದ್ರೆ ಪ್ರಿಯರೇ, ಆ ವ್ಯಕ್ತಿ ಸಂದರಾಗುವ ದಾರಿಯಲ್ಲಿ ಒಂದು ಆ ಹಾದಿಯಲ್ಲಿದ್ದಾರೆ. ಆದ್ರೆ ಸಾಧಾರಣ ಮನುಷ್ಯನ ಪ್ರತ್ಯೇಕವೆಂದರೆ ತನ್ನ ಮಿಸ್ಟೇಕ್ ಅನ್ನು ನಾನೂ ಕಂಡು ಹಿಡಿಯಲ್ಲ, ಬೇರೆ ಯಾರಾದ್ರೂ ಹೇಳಿದ್ರೆ ಮತ್ತೆ ಅವ್ರನ್ನ ಕಂಡ್ರೆ ಆಗುವುದೂ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಪರಿಣಾಮ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಹೌದು ಸರ್, ಹೌದು. ಅಂದ್ರೆ ಒಂದು ವೇಳೆ ನನಗೆ ಪರ್ಫೆಕ್ಟ್ ಆಗಬೇಕು, ನಾನು ಒಂದು ಪರಿಶುದ್ಧಿಯುಳ್ಳವನಾಗಬೇಕು ಎಂಬ ಆಸೆ ಇರೋ ವ್ಯಕ್ತಿ ಅವನ್ ಮಾಡ್ಬೇಕಾದ ಕೆಲಸ ಏನು? ಜಸ್ಟ್ ಯೋಚನೆ ಮಾಡಿ. ಕೆಜೆ ಸರ್, ನಾನ್ ಪರ್ಫೆಕ್ಟ್ ಆಗ್ಬೇಕು, ಈ ವ್ಯಕ್ತಿ ಮಾಡ್ಬೇಕಾದ ಕೆಲಸ ಏನು? ನಮ್ಮ ಮನಸ್ಸಾಕ್ಷಿ ಪ್ರಕಾರ ನಡ್ಕೋಬೇಕು. ನಮ್ಮ ಮನಸ್ಸಾಕ್ಷಿ ಪ್ರಕಾರ. ಓಕೆ, ಅವರ ತಪ್ಪುಗಳನ್ನ ತಪ್ಪು ಅಂತ ಇದ್ದಾಗ ಸುಮ್ನೆ ಇರಬಾರ್ದು, ಅದನ್ನ ಖಂಡಿಸ್ಬೇಕು. ಸರಿ ಮಾಡ್ಬೇಕು. ಅಂದ್ರೆ ಆಕ್ಚುಲಿ ನಾನು ಒಂದು ಸಂದನಾಗುವ ಹಾದಿಗೆ ಹೋಗ್ಬೇಕು, ಅಥವಾ ನಾನು ಒಳ್ಳೆಯವನಾಗಬೇಕು, ನಾನು ಪರ್ಫೆಕ್ಟ್ ಆಗ್ಬೇಕು ಅಂತ ಆಸೆ ಇರೋ ವ್ಯಕ್ತಿ ಅವನ ಯೋಚನೆ ಎಲ್ಲ ಏನಾಗ್ಬೇಕಂದ್ರೆ ನನ್ನಲ್ಲಿ ಏನ್ ತಪ್ಪಿದೆ, ನನ್ನಲ್ಲಿ ಏನ್ ಕೊರತೆ ಇದೆ, ನನ್ನ ವೀಕ್ನೆಸ್ ಏನು, ಇದು ಕಂಡು ಹಿಡಿಯಲು ಪ್ರಯತ್ನ ಪಡ್ತಾನೆ. ಯಾವ ವ್ಯಕ್ತಿ ಆದರೂ ನಮ್ಮ ಬಗ್ಗೆ ನಮ್ಮ ತಪ್ಪುಗಳು, ನಮ್ಮ ಕೊರತೆಗಳು ಕಂಡು ಹಿಡಿಯಲು ಪ್ರಯತ್ನ ಪಟ್ಟುವಾಗ ಏನಾಗ್ತದೆ ಅವನಲ್ಲಿ? ಶಶಿಕಲಾ ಸಿಸ್ಟರ್, ಒಬ್ಬನು ತನ್ನ ತಪ್ಪುಗಳು ಕಂಡು ಹಿಡಿಯಲು ಪ್ರಯತ್ನ ಪಡುವಾಗ ಏನಾಗ್ತದೆ ಅವನಲ್ಲಿ? ಬದಲಾವಣೆ ಆಗುತ್ತೆ ಮಾಸ್ಟರ್. ಅವನೇನಂದ್ರೆ, ಓ ಇದು ತಪ್ಪಾಯಿತು, ಓ ಸರಿ, ಇದು ತಿದ್ದಬೇಕು. ನೋಡಿ, ನನ್ನ
ಆ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ, ನನ್ನ ಪರೀಕ್ಷಣೆಗಳೆಲ್ಲ ನನ್ನಲ್ಲಿರುವ ಕೊರತೆಗಳು, ನನ್ನಲ್ಲಿರುವ ವೀಕ್ನೆಸ್ ಕಂಡುಹಿಡಿಯಕ್ಕೆ ನಾನು ಫೋಕಸ್ ಮಾಡುವಾಗ, ಪ್ರಿಯರೇ, ನಾವು ಮತ್ತೆ ತಪ್ಪು ಮಾಡಕ್ಕಾಗದಿರುವ ಸ್ಟೇಜಿಗೆ ಬರ್ತೀವಿ. ಸರ್, ತಪ್ಪು ಮಾಡುವಾಗ ಪಶ್ಚಾತ್ತಾಪ ಬರುತ್ತೆ. ಯಾವಾಗ ಗೊತ್ತಾ ಸರ್? ನಮ್ಮ ತಪ್ಪುಗಳನ್ನು ಕೊರತನ್ನು ಕಂಡಿಡಿದಾಗಲೇ ಪಶ್ಚಾತ್ತಾಪ ಬರೋದು. ಕೆಲವೊಮ್ಮೆ ಪಶ್ಚಾತ್ತಾಪ ಬರೋದೇ ಇಲ್ಲ. ಕಾರಣ ಏನಂದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ. ಯಾಕೆ ಕೆಲವೊಮ್ಮೆ ಪಾಪ ಮಾಡಕ್ ಹೋಗುದಿಲ್ಲ? ಯಾಕೆ ನಾನು ಪರ್ಫೆಕ್ಟ್ ಆಗಿದ್ದೀನಿ. ನಂದಿರುವ ಪಾಪ ಕಂಡಿಡಿದ್ರೆ ಮಾತ್ರ ದಷ್ಟು ಪಶ್ಚಾತ್ತಾಪ ಬರ್ತದೆ. ಪಶ್ಚಾತ್ತಾಪ ಬರುವಾಗ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ. ಇಷ್ಟೇ. ಕರೆಕ್ಟ್. ಅಂದ್ರೆ ನಾವು ಆರ್ಗ್ಯೂ ಮಾಡುವುದೆಲ್ಲ ಅದರ ಬ್ಯಾಕಪ್ ಅಲ್ಲಿ ಏನಿದೆ ಅಂದ್ರೆ, ನಂದು ಸರಿ, ನಿಮ್ದು ತಪ್ಪು. ಪ್ರಿಯರೇ, ಈ ಒಂದು ಆಟಿಟ್ಯೂಡ್ ಇಂದನೇ ಈ ಸಮಾಜನೇ ಹಾಳಾಗ್ತಾ ಇರೋದು. ನಾನ್ ಮಾಡಿರೋದೆಲ್ಲ ಸರಿನೇ. ಪ್ರಿಯರೇ, ಇವತ್ತು ನಾವು ಇಲ್ಲಿರುವ 18 ಜನ ಇದ್ದೀವಿ. ನಾವೆಲ್ಲರೂ ನನ್ನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನಲ್ಲಿ ಏನ್ ತಪ್ಪಿದೆ? ನಾನು ಈ ಒಂದೊಂದು ಸಿಚುವೇಶನ್ ನಾವು ಅನಲೈಸ್ ಮಾಡುವಾಗ, ಈ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡಬಹುದಿತ್ತು ಅಂದ್ರೆ, ನಾವು ಸ್ವಲ್ಪ ದೂರದಿಂದ ನಮ್ಮನ್ನು ನೋಡುವಂತ ಅವಸ್ಥೆ ಬರಬೇಕು. ನಾವು ಒಂದು ಸಿಚುವೇಶನ್ ನೋಡುವಾಗ ನಾನ್ ಮಾಡಿರೋದು ಸರಿ ಅಂತ ಹೇಳಿ ಇದು ಮಾಡಕ್ಕೆ, ಅದಕ್ಕಿಂತ ಬದಲು ಸ್ವಲ್ಪ ಈಚೆ ನಿಂತ್ಕೊಂಡು ನಾನ್ ಮಾಡಿರೋದು ಸರಿನೋ, ನಾನು ಹೇಗಿರ್ಬೇಕು? ಪ್ರಿಯರೇ, ಇದಕ್ಕೆ ಬೆಸ್ಟ್ ಒಂದು ಮಾರ್ಗ ಏನಂದ್ರೆ, ಸಿರಾಕನ ಗ್ರಂಥ ಒಂದೊಂದಾಗಿ ಓದಿ ನಮ್ಮನ್ನು ಅವಲೋಕನೆ ಮಾಡಬೇಕು. ಅಂದ್ರೆ ಈಗ ಓದ್ಬೇಡಿ, ಸಿರಾಕನ ಗ್ರಂಥ 1ನೇ ಅಧ್ಯಾಯದಿಂದ ನಾವು ಓದಿ ನನ್ಗೆ ಹೇಗಿದೆ, ನಾನು ಹೇಗಿದೆ, ಒಂದೊಂದು ವಚನವು ನನ್ನನ್ನು ರಿಫ್ಲೆಕ್ಟ್ ಮಾಡ್ತಾ ಹೋಗುವಾಗ, ಅದೇ ರೀತಿ ಜ್ಞಾನೋಕ್ತಿ ಒಂದೊಂದು ವಚನ ನಾವು ಓದಿ ನಮ್ಮನ್ನೇ ರಿಫ್ಲೆಕ್ಟ್ ಮಾಡಿ ನಾವು ಹೋಗುವಾಗ, ಬೈಬಲಿನ ಈ ವಚನಗಳು ಪ್ರತ್ಯೇಕವಾಗಿ ಬೆಟ್ಟದ ಬೋಧನೆ ಒಂದೊಂದು ಓದಿ ನನ್ನನ್ನು ರಿಫ್ಲೆಕ್ಟ್ ಮಾಡಬೇಕು. ನಾನು ಹೇಗಿದ್ದೇನೆ? ಪ್ರಿಯರೇ, ನನ್ನ ತಪ್ಪು ನಾನು ಕಂಡು ಹಿಡಿಯುವಾಗ ಏನ್ ಸಂಭವಿಸ್ತದೆ ಅಂದ್ರೆ, ನಮ್ಮಲ್ಲಿ ತಿದ್ದುವಿಕೆ ಉಂಟಾಗ್ತದೆ. ಆಕ್ಚುಲಿ ನಾವು ಪ್ರೇಯರಿಗೆಲ್ಲ ಬರುವಾಗ ಏನ್ ನಮ್ಮಲ್ಲಿ ಸಂಭವಿಸ್ತದೆ ಅಂತ ಗೊತ್ತಾ? ಈಗ ನಮ್ಮಲ್ಲಿ ಸ್ವಲ್ಪ ತಪ್ಪು ಕಡಿಮೆ ಆಗಿದೆ, ನಾವು ಕಂಡು ಹಿಡಿತಾ ಇದ್ದೀವಿ ಅಲ್ವಾ? ಅಥವಾ ಜಾಸ್ತಿ ಆಗಿದೆಯಾ ಇತ್ತೀಚೆಗೆ? ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಗಿಂತ. ಹೇಗಿದು ಕಡಿಮೆ ಆಯ್ತು? ನಮ್ಗೆ ಗೊತ್ತಾಗ್ತಾ ಇದೆ, ನಾನ್ ಮಾಡೋದು ಇದು ಸರಿ ಇಲ್ಲ. ಈಗ ಗೊತ್ತಾಗುವಾಗ ಏನಾಗ್ತದೆ, ಇನ್ನೂ ಆ ಕೆಲಸ ಮಾಡದೇ ಇರಕ್ಕೆ ಪ್ರಯತ್ನ ಪಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದರಿಂದ ಏನಾಗ್ತಾ ಇದೆ, ನಾನಿನ್ನು ಆ ಹಳೆಯ ತಪ್ಪುಗಳು ನನ್ಗೆ ಗೊತ್ತು, ನಾನು ಹೀಗೆ ಇದ್ದೆ, ಸೊ ಇನ್ನೂ ಬೇಡ. ಸೊ ಆ ರೀತಿ ಏನಾಗ್ತಾ ಇದೆ ಅಂದ್ರೆ, ನಾವು ನಮ್ಮನ್ನೇ ರೆಕ್ಟಿಫೈ ಮಾಡಿ ಮಾಡ್ತಾ ಇದ್ದೀವಿ. ನಾವು ನಮ್ಮನ್ನು ರೆಕ್ಟಿಫೈ ಮಾಡುವಾಗ ಏನ್ ನಡೀತೆ ಅಂದ್ರೆ, ಬೇರೆಯವರ ತಪ್ಪುಗಳು ಕಂಡುಹಿಡಿಯ ಆ ಒಂದು ಅವಸ್ಥೆನೂ ನಮ್ಗೆ ಬರಲ್ಲ. ಮಾತ್ರ ಅಲ್ಲ, ಬೇರೆಯವ್ರನ್ನು ತಿದ್ದಕ್ಕೂ ನನ್ನಿಂದ ಸಾಧ್ಯ ಆಗ್ತದೆ. ಬೇರೆಯವ್ರನ್ನು ಇದು ಸರಿ ಇಲ್ಲ, ಇದು ಸರಿ ಇದೆ ಎಂದು ನಾನು ಹೇಳುವಾಗ ಬೇರೆಯವರು ಆಕ್ಸೆಪ್ಟ್ ಮಾಡುವಂತ ಅವಸ್ಥೆಗೆ ನಾನು ಬರುತ್ತೆ. ಯಾವಾಗ ನಾನು ನನ್ನನ್ನೇ ತಿದ್ದೋ ವ್ಯಕ್ತಿ ಆದ್ರೆ. ನಾನು ಎಂದಿಗೂ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಆದ್ರೆ, ನಾನು ನನ್ನ ಕೊರತೆಗಳು ಕಂಡು ಹಿಡಿಯಲು ಆಗದಿರೋ ವ್ಯಕ್ತಿ ಆದ್ರೆ, ಪ್ರಿಯರೇ, ಎಂದಿಗೂ ನಾವು ಬೇರೆಯವ್ರನ್ನ ತಿದ್ದಕ್ಕೆ ಸಾಧ್ಯನೇ ಇಲ್ಲ. ಗಾಂಧೀಜಿ ಒಮ್ಮೆ ಹೇಳಿದಾರಲ್ಲ, ಒಂದು ತಾಯಿ ಮಗನನ್ನು ಕರ್ಕೊಂಡೋಗಿ, ನಾನು ನಿಮ್ಗೆ ಹೇಳಿದ್ದೇನೆ, ಮಗನನ್ನು ಕರ್ಕೊಂಡೋಗಿ ಗಾಂಧೀಜಿ ಹತ್ರ ಹೋದ್ರಂತೆ. ಇವನ್ ತುಂಬಾ ಸ್ವೀಟ್ ತಿಂತಾನೆ, ದಯವಿಟ್ಟು ಅಡ್ವೈಸ್ ಮಾಡಿ ಅಂತ ಹೇಳಿದ್ರು. ಗಾಂಧೀಜಿ ಹೇಳಿದ್ರು, ಒಂದು 15 days ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. 15 days ಆದ್ಮೇಲೆ ತಾಯಿ ಮಗನನ್ನು ಕರ್ಕೊಂಡು ಬಂದ್ರು ಗಾಂಧೀಜಿ ಹತ್ರ. ಗಾಂಧೀಜಿ ಆಗ ಹೇಳಿದ್ರು, ಮಗನೇ, ಇನ್ನು ಮುಂದೆ ಸ್ವೀಟ್ ತಿನ್ಬೇಡಿ. ಅವನ ಅದರ ನಂತರ ಸ್ವೀಟೇ ತಿನ್ಲಿಲ್ಲ. ಹಾಗೆ ತಾಯಿಗೆ ಆಶ್ಚರ್ಯ ಆಯ್ತು. ಯಾಕೆ ನಾನು ಫಸ್ಟ್ ಬಂದಾಗಲೇ ಇದೇ ಮಾತು ಹೇಳ್ಬೋದಿತ್ತಲ್ಲ, ನನಗೆ 15 days ಕಾದು ಮತ್ತೆ ಬರ್ಬೇಕಾದ ಅಗತ್ಯ ಇತ್ತಾ ಎಂದು ಹೇಳುವಾಗ ಗಾಂಧೀಜಿ ಹೇಳ್ತಾ ಇದ್ರು, ನೋಡಿ, ನನಗೆ ಪ್ರಾಬ್ಲಮ್ ಇತ್ತು, ನನಗೆ ಸ್ವೀಟ್ ತಿನ್ನುವ ಒಂದು ಪ್ರಾಬ್ಲಮ್ ಇತ್ತು. ನಾನು ತಿಂತಾ ಇರುವಾಗ ನಾನು ಹೇಗೆ ಅವನನ್ನು ಕರೆಕ್ಟ್ ಮಾಡಕ್ಕಾಗುತ್ತೆ?
ನಾನು ಈ 15 ಡೇಸ್ ತಗೊಂಡು ನನ್ನ ಆ ಸ್ವೀಟ್ ತಿನ್ನುವ ಆ ನೇಚರ್ ನಲ್ಲಿ ಕಂಟ್ರೋಲ್ ಮಾಡಿದೀವಿ. ನಾನು ಈಗ ಸ್ವೀಟೇ ತಿಂತಾ ಇಲ್ಲ. ಈಗ ನನಗೆ ಹೇಳಕ್ಕೆ ರೈಟ್ ಇದೆ ಅವನಿಗೆ, ಮಗನೇ ತಿನ್ಬಾರ್ದು ಅಂತ ಹೇಳಿ. ಈಗ ನಾನು ಹೇಳಿದಾಗ ಏನಾಯ್ತು, ಅವನು ಕೂಲ್ ಆಗಿ ನಿಲ್ಸಿದ್ದಾನೆ. ಈಗ ಸ್ವೀಟ್ ಅವನು ತಿನ್ನಲ್ಲ. ಸೊ ಪ್ರಿಯರೇ, ಇದು ನಮ್ಮಲ್ಲಿ ಬರುವಾಗ, ನಾವು ನಮ್ಮನ್ನೇ ಸೆಲ್ಫ್ ಕರೆಕ್ಷನ್ ಮಾಡ್ತಾ ಇರುವಾಗ, ಖಂಡಿತವಾಗಿಯೂ ಬೇರೆಯವರ ತಪ್ಪುಗಳು ನಾವು ಕಂಡುಹಿಡಿಯೋದಲ್ಲ, ಬೇರೆಯವರನ್ನು ನಾವು ಪರ್ಫೆಕ್ಟ್ ಆಗಿ ತಿದ್ದಲು ಸಾಧ್ಯ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಇದು ಒಂದು ಮುಖ್ಯವಾದ ಕಾರ್ಯ, ನಾವು ಒಬ್ಬೊಬ್ಬರು ಕಂಡುಹಿಡಿಯಬೇಕಾದ ಒಂದು ವಿಷಯ ಆಗಿದೆ. ಇದು ನಾವು ಮಾಡೋದಾದ್ರೆ ಪ್ರಿಯರೇ, ನಾವು ಸಂತರಾಗ್ತೇವೆ, ಇತರರನ್ನು ಸಂತರಾಗುವ ದಾರಿಯಲ್ಲಿ ನಾವು ಕರ್ಕೊಂಡು ಬರ್ತೇವೆ. ಸೊ ನಮ್ಮ ಆಸೆ ಅಲ್ಲ. ಇವತ್ತೇ ನೀವು ಒಬ್ಬೊಬ್ಬರು ಯೋಚನೆ ಮಾಡಿ, ಮೇ ಬಿ ಒಂದು ಪೇಪರ್ ತಗೊಂಡು ನಾವು ನಮ್ಮ ಬಗ್ಗೆ ಒಂದು ಅವಲೋಕನೆ ಮಾಡ್ಬೋದು. ನಾನು ಹೇಗಿದ್ದೇನೆ, ನನ್ನ ಮಾತುಗಳಿಗೆ ಹೇಗಿದೆ, ನನ್ನ ಚಿಂತೆಗಳು ಹೇಗಿದೆ. ನನ್ನ ಚಿಂತೆಗಳು ಬೇರೆ ಯಾರಿಗೂ ಗೊತ್ತಿರಲ್ಲ, ನನಗೆ ಮಾತ್ರ ಗೊತ್ತಿರ್ತದೆ. ಸರಿನಾ? ಕರೆಕ್ಟಾ? ಒಂದು ಒಂದು ಜಸ್ಟ್ ಒಂದು ಬರೆದು ನಾವು ಒಂದು ಅವಲೋಕನೆ ಮಾಡುವಾಗ ಇದು ಸರಿ ಇದೆ, ಇದು ಸರಿ ಇಲ್ಲ, ಆಗ ನಮ್ಗೆ ನಮ್ಮನ್ನೇ ತಿದ್ದಕ್ಕೆ, ನಮ್ಮನ್ನೇ ಸರಿಪಡಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದಾಗುವಾಗ ನಮ್ಮ ಕುಟುಂಬದಲ್ಲಿ ನಾವೊಂದು ಮಾದರಿ ಆಗ್ತೀವಿ, ಮಾಡೆಲ್ ಆಗ್ತೀವಿ. ನಮ್ಮ ಮಕ್ಕಳು ನಮ್ಮ ಮಾತುಗಳಿಗೆ ಬೆಲೆ ಕೊಡುವರು. ಯಾಕೆ ನಮ್ಮ ಮಕ್ಕಳು ನಮ್ಮ ಮಾತುಗಳಿಗೆ ಬೆಲೆ ಕೊಡಲ್ಲ? ಒಂದು, ನಮ್ಮಲ್ಲೇ ಬೇಕಾದಷ್ಟು ಬಂಡವಾಳಗಳಿದೆ. ಆಗ ಇವರೆಲ್ಲ ಹೀಗೆ ಅಂತ ಭಾವನೆ ಅವ್ರಿಗೆ ಮಕ್ಕಳಿಗೂ ಇದೆ. ಸೊ ಅದರಿಂದ ನಾವು ಕೆಲವೊಮ್ಮೆ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಸೊ ಅದರಿಂದ ಪ್ರಿಯರೇ, ನಾವು ನಮ್ಮ ಒಂದೇ ಒಂದು ಲಕ್ಷ್ಯ ಇದಾಗಬೇಕು, ನಾನು ಆದಷ್ಟು ಪರ್ಫೆಕ್ಟ್ ಆಗಬೇಕು, ಪ್ರಿಯರೇ. ಈ ಆಸೆ, ಈ ಒಂದು ಮನಸ್ಸಿಗೆ ಭಾರ ಬಂದ್ಬಿಟ್ರೆ ಖಂಡಿತವಾಗಿಯೂ ನಾವು ಸ್ವಂತರಾಗುವ ದಾರಿಯಲ್ಲಿದ್ದೀವಿ. ಓಕೆ, ಮೊದಲನೇ ವಚನ ಆಯಿತು. ಎರಡನೇ ವಚನ, ನೀವು ಇತರರ ಬಗ್ಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿ ದೇವರು ನಿಮಗೂ ತೀರ್ಪು ಕೊಡುವರು. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಮಗೆ ಹೇಗೆ ತೀರ್ಪು ಕೊಡುವುದು? ಯಾವಾಗ? ನಾವು ಬೇರೆಯವ್ರ ಬಗ್ಗೆ ತೀರ್ಪು ಕೊಟ್ಟಾಗ ಸರ್, ನಾವು ಬೇರೆಯವರನ್ನು ತೀರ್ಪು ಕೊಡುವಾಗ ಅದೇ ಅಳತೆಯಲ್ಲೇ ನಮಗೂ ತೀರ್ಪು ಕೊಡುವುದು. ಸೊ ಪ್ರಿಯರೇ, ಹಾಗಾದ್ರೆ ನಮ್ಗೆ ತೀರ್ಪು ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಕೊರತೆಗಳನ್ನ ಕಂಡುಹಿಡಿಬೇಕು ಸರ್. ನಾವು ತೀರ್ಪೇ ಕೊಡಬಾರ್ದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ವ್ಯಕ್ತಿಯ ಮೇಲೆ ತೀರ್ಪೇ ಕೊಡದೇ ಇದ್ರೆ ಏನಾಗ್ತದೆ? ನಮ್ಮ ಮೇಲೆ ದೇವರು ತೀರ್ಪು. ಸೊ ಒಂದು ಟೆಕ್ನಿಕ್ ನಮ್ಗೆ ಈಗ ಒಂದು ಸುಲಭವಾದ ಮಾರ್ಗನೇ. ದೇವರು ನಮ್ಮ ಮೇಲೆ ತೀರ್ಪು ಕೊಡಬಾರ್ದಾ? ನಾವೇನ್ ಮಾಡ್ಬೇಕು? ನಾವು ಯಾರ ಮೇಲೆ ತೀರ್ಪು ಕೊಡಬಾರ್ದು. ಅದ್ರಲ್ಲಿ ಒಂದು ವಿಷಯ ಸರ್, ಮಾತಾಡಬಾರ್ದು, ತುಂಬಾ ವಿಷಯ ಮಾತಾಡಬಾರ್ದು. ನಾವು ಕ್ಯಾಶುಯಲ್ ಆಗಿ ಮಾತಾಡುವಾಗಲೇ ಒಂದು ಸೆಂಟೆನ್ಸ್ ಅಲ್ಲೇ ಎರಡು ವ್ಯಕ್ತಿಗಳ ಮೇಲೆ ತೀರ್ಪು ಹಾಕ್ತಿವಿ ನಾವು. ಶಶಿಕಲಾ ಸರ್, ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ಬ್ರದರ್, ಈಗ ಯಾರೇ ಏನೇ ತಪ್ಪು ಮಾಡ್ತಾ ಇರ್ಲಿ, ಏನಾದ್ರೂ ಹೇಳ್ತಾ ಇರ್ಲಿ, ದೇವ್ರು ನಮ್ ತೀರ್ಪಿಂಗ್ ಮಾಡ್ಬಿಡ್ತಾರಂತ ನಾವು ಸುಮ್ನೆ ಇದ್ಬಿಡ್ಬೇಕಾ? ನೀವ್ ಹೇಳಿದ್ರಲ್ಲ ಇವಾಗ, ಇದ್ರ ಬಗ್ಗೆ ತೀರ್ಪು ಕೊಡಕ್ ಹೋಗ್ಬೇಡಿ ಅಂತ. ಈಗ ನನ್ ಲೈಫಲ್ಲಿ ಏನೋ ಒಂದ್ ನಡೆದಿರುತ್ತೆ, ಅದನ್ನ ಇಟ್ಕೊಂಡು ನಾವ್ ಬೇರೆಯವ್ರಿಗೆ ಹೇಳ್ತೀವಿ ಅಂದ್ರೆ ನಾವ್ ಹೇಳ್ಕೊಳಕ್ ಹೋಗಲ್ಲ. ಆತರ ಅವ್ರ ಜೀವನದಲ್ಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಸ್ ನಾಟ್ ಗುಡ್ ಅಂತ ಹೇಳ್ತೀವಿ. ಯಾರಾದ್ರೂ ಒಂದ್ ಈ ತರ ನಡೆಸ್ತಾ ಇರುತ್ತೆ, ಬೇರೆಯವರು ಅದಕ್ಕೊಂದು ಇದು ಮಾಡಿರ್ತಾರೆ, ಅವ್ರಿಗೆ ಹೋಗಿ ನಾವ್ ಹೇಳ್ತೀವಿ ಸರಿ ಹೋಗ್ತಾ ಇಲ್ಲ ಇದ್ರಲ್ಲಿ ಇದು ಸರಿ ಇಲ್ಲ ಅಂತ ಹೇಳೋದು, ಅದು ತೀರ್ಪು ಅಂತ ನಾವು ಕಾಣಲ್ಲ. ಅಂದ್ರೆ ಅದು ತೀರ್ಪು ಅಂತ ಅಂತ ನಾವ್ ಹಂಗೆ ಇದ್ ಮಾಡೋದು ಆಗಲ್ಲ. ಈಗ ತೀರ್ಪು ಅಂತ ಹೇಳುವಾಗ ಅದರಲ್ಲಿ ನಮ್ಮ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಇದೆ. ಬೇರೆಯವರ ಒಳಿತಿಗಾಗಿ ನಾವು ಹೇಳೋದು ತೀರ್ಪು ಅಂತ ಹೇಳಕ್ ಆಗಲ್ಲ, ಅದು ತಿದ್ದುವಿಕೆ.
ಅದು ತಿದ್ದುವಿಕೆ. ನೋಡಿ ಸ್ಪಿರಿಚುವಲ್ ಕರೆಕ್ಷನ್ ಇದೆ, ಕರೆಕ್ಷನ್ ಬೇರೆ, ಕಂಡಮ್ನೇಷನ್ ಬೇರೆ. ಇದೊಂಥರ ಅವನ್ ಸರಿ ಇಲ್ಲ ನೋಡಿ, ಅವಳ ಹಾಗೆ ಇವಳಿ ಹೀಗೆ, ನಾವು ಒಂಥರ ಅವರು ಒಂದು ಸರ್ಕಾಸ್ಟಿಕ್ ಆಗಿ ಒಂದು ಕಮೆಂಟ್ಸ್ ಹೇಳ್ತೀವಲ್ಲ, ಆಯ್ತಲ್ಲ, ಕಂಪೇರ್ ಮಾಡೋದು. ನೆನ್ನೆ ಒಂದು ಅಂದ್ರೆ ಇದ್ರಲ್ಲಿ ಇದಿದೆ, ಆದ್ರೂ ನಾನು ಹೇಳ್ಬಿಡ್ತೀನಿ. ನೆನ್ನೆ ನಂದು ಮಯೂರಿದು ಒಂದು ಕಾನ್ವರ್ಸೇಷನ್ ಇತ್ತು. Okay. ಇಬ್ರು ಮದ್ವೆ ಮುಂಚೆನೆ ಅವ್ರಿಬ್ರು ಜೊತೆಗಿದ್ರು. ನಾನ್ ಹೇಳ್ದೆ ಅವ್ರ ಜೊತೆಲಿ ಏನೋ ನಡೆದಿರುತ್ತೆ. ಅವಳು ಹೇಳಿದ್ಲು ಏನೋ ಹಂಗ ಆಗಿರಕ್ ಹೋಗಿರೋದಿಲ್ಲ, ಜೊತೆಲಿ ಇದ್ದವ್ರೆಲ್ಲ ಆತರ ಇದು ಮಾಡ್ಕೊಳಕ್, ಅವ್ರಿಬ್ರು ಮದ್ವೆ ಮಾಡ್ಕೊಂಡ್ರು. ನಾನ್ ಹೇಳ್ದೆ ಮದ್ವೆ ಮುಂಚೆ ಏನಾದ್ರು there will be something ಅಂತ. ಅವಳು ಇಲ್ಲ ಅಂತ. ಈಗ ನಾನು ಹೇಳುದು ಈ ಒಂದು ಆರ್ಗ್ಯುಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಅವರ ಒಳಿತು ನೀವು ಆಂಟಿಸಿಪೇಟ್ ಮಾಡಿದ್ದೀರಾ? ಇಲ್ಲ, ಇದೊಂದು ಪ್ಲೇನ್ ಆರ್ಗ್ಯುಮೆಂಟೇ ಅಲ್ವಾ? ಹಾಗಾದ್ರೆ ನೀವು ನಿಮ್ ಮನಸ್ಸಿನಲ್ಲಿ ಅವರಿಗೆ ತೀರ್ಪು ಕೊಟ್ಟಿದ್ದೀವಿ, ಅವ್ರ ಹಾಗೆ ಮಾಡಿದೆ ಅಂತ ಹೇಳುವಾಗ ನೀವು ಏನ್ ವಿಷಯ ಕಾಣ್ಲೂ ಇಲ್ಲ, ಆದ್ರೂ ನೀವು ಆರ್ಗ್ಯೂ ನೋಡಿ, ಆದ್ರೆ ನಾನ್ ಮಾಡುವಾಗ ಮಾತ್ರ ಹಿಂಗಿಲ್ಲ. ಅದ್ರಲ್ಲಿ ನೋಡಿ, ಇದು ಆ ವ್ಯಕ್ತಿಗೂ ಗೊತ್ತಿಲ್ಲ, ಆದ್ರೆ ಯಾರಿಗೆ ಗೊತ್ತಾಗಿದೆ? ಯೇಸು ಸ್ವಾಮಿಗೆ ಗೊತ್ತಾಗಿದೆ. ಅರ್ಥ ಆಯ್ತಲ್ಲ? ಪ್ರಿಯರೇ, ನಾನು ಹೇಳೋದು, ಈಗ ಹಡ್ಸನ್ ಹೇಳಿದ ಹಾಗೆ ಇಂತಹ ಸನ್ನಿವೇಶಗಳು ಬರುವಾಗ ಸುಮ್ನೆ ಸೈಲೆಂಟ್ ಆಗಿರೋದು ಬೆಟರ್. ಈ ನಾವು ಮಾತೇ ಆಡಕ್ಕೆ ಹೋಗೋದಿದ್ರೆ ಬೆಸ್ಟ್, ಮಾತಾಡ್ಲೇಬೇಕಂತ ಇಲ್ಲಲ್ಲ. ಅರ್ಥ ಆಯ್ತು? ಎಲ್ಲಾ ವಿಷಯಕ್ಕೂ ನಾವು ಕಮೆಂಟ್ಸ್ ಹೇಳ್ಬೇಕಂತ ಇಲ್ಲಲ್ಲ. ಈ ರೀತಿನೇ ಬೇರೆಯವರು ನಮ್ಗೆ ತೀರ್ಪು ಕೊಡುವ ಅವಸ್ಥೆಗೆ ಬರುವುದು. ಇದು ತುಂಬಾ ಮುಖ್ಯ. ಈ ವಚನಗಳು ನಾವು ಹೃದಯದಲ್ಲಿ ತಗೊಂಡ್ರೆ ನಮ್ಗೆ ನಿಜ ಸಮಾಧಾನ ಉಂಟಾಗ್ತದೆ. ನಮ್ಗೆ ಯಾಕೆ ಅಶಾಂತಿ ಉಂಟಾಗೋದು? ಒಂದಿನ ನೀವು 100% ಆಗಿ ತಗೊಂಡ್ರೆ 75% ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಬರೀ ಇದ್ರಲ್ಲೇ ನಮ್ಗೆ ಅಶಾಂತಿ ಆಗೋದು. ದೇಹಲ್ ಏನ್ ಹೇಳ್ತೀರಿ ಈ ವಿಷಯದಲ್ಲಿ? ಏನ್ ಗೊತ್ತಾ, ಆ ಹೆರೋದಿಯನ ಇದು ವಿಷಯದಲ್ಲಿ ಯೋಹಾನರು ಹೋಗಿ ನೇರವಾಗಿ ಹೇಳ್ತಾ ಇದ್ದಾರೆ, ನೀನು ನಿಮ್ಮ ಅತ್ತಿಗೆನ ಇಟ್ಕೊಂಡಿದ್ಯಾ ಅಂತ. ಅದು ತಿದ್ದುವಿಕೆ, ಅವನ್ನ ತಪ್ಪು ಮಾಡಿದ್ನ ಹೇಳ್ತಾ ಇದ್ದಾರೆ. ಬೇರೆಯವ್ರ ಹತ್ರ ಬಂದು ಅವ್ನು ಹಿಂಗ್ ಮಾಡ್ತಾ ಇದ್ದಾನೆ, ಅವ್ನ್ ಸರಿ ಇಲ್ಲ, ಹಂಗೆ ಅಂದ್ರೆ ಅದು ಇದು ತೀರ್ಪು ಕೊಡೋದು. ಇವ್ರು ಹೋಗಿ ಹೇಳ್ತಾ ಇದ್ದಾರೆ, ನೀನ್ ಮಾಡಿದ ತಪ್ಪು, ಹಿಂಗ್ ಮಾಡ್ಬೇಡ, ಅದು ದೇವರ ಹೆಸರಲ್ಲಿ ತಪ್ಪು ಅಂದ್ರೆ ಅದನ್ನ ಈ ಯೋಹಾನರು ಅವನ ಆತ್ಮವನ್ನ ಸೇವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ತೀರ್ಪು ಕೊಡ್ತಲ್ಲ ಬ್ರದರ್, ತಿದ್ದುವಿಕೆ. ಇದರಲ್ಲಿ ಏನನ್ ಗೊತ್ತಾ, ಇದರಲ್ಲಿ ನೋಡಿ, ಪೇರೆಂಟ್ಸ್ ಕೆಲವು ಮಕ್ಕಳಿಗೆ ಹೇಳುತ್ತಾರೆ, ಅದು ಮಾಡಬಾರ್ದು, ನೀವು ಮಾಡಿರೋ ತಪ್ಪಾಯ್ತು. ಈ ಹೇಳೋದ್ರಲ್ಲಿ ಅವರ ಹೃದಯದ ಭಾವನೆ ಏನಂದ್ರೆ, ನನ್ ಮಗಳು ಇನ್ನೂ ಪರ್ಫೆಕ್ಟ್ ಆಗ್ಬೇಕು, ಇನ್ನು ಮುಂದೆ ಇಂಥ ತಪ್ಪು ಮಾಡಬಾರದು. ಅದರಿಂದ ಮಕ್ಕಳಿಗೆ ಕೆಲವೊಮ್ಮೆ ಪೇರೆಂಟ್ಸ್ ಕರೆಕ್ಷನ್ ಕೊಡೋರು. ಅದು ತೀರ್ಪು ಅಂತ ಹೇಳಕ್ಕಾಗಲ್ಲ. ಅರ್ಥ ಆಯ್ತಿಲ್ಲ? ಈ ತೀರ್ಪು ಎಂದು ಹೇಳುವಾಗ ಏನಾಗ್ತದೆ ಅಂದ್ರೆ, ನಮ್ ಹೃದಯದಲ್ಲಿ ಏನು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಆಸೆ ಏನಿರಲ್ಲ, ಅವರೊಂದು ಸಂತರ ಆಗ್ಬೇಕಂತ ಆಸೆ ನಮ್ಗಿರಲ್ಲ. ಆದ್ರೆ ನಾವು ಹೇಳುವಾಗ ನಮ್ ಹೃದಯದಲ್ಲಿ ಏನೋ ಖುಷಿ ಆಗ್ತದೆ ಸ್ವಲ್ಪ. ಈ ಖುಷಿಗಾಗಿನೇ ನಾವು ಮಾತಾಡ್ತಾ ಇರೋದು. ಅದು ಬಿಟ್ಟು ಇದ್ರಲ್ಲಿ ಏನು ಪುಣ್ಯ ಪ್ರವೃತ್ತಿ ಅಲ್ಲ ಈ ತೀರ್ಪು ಕೊಡುವುದು ಅಂತ ಹೇಳುವಾಗ. ಆದರೆ ಬೇರೆಯವ್ರನ್ನ ಕರೆಕ್ಷನ್ ಮಾಡುವುದು ಅವರ ಒಳಿತಿಗಾಗಿ. ನೋಡಿ, ದೇಹಲ್ ಹೇಳಿದ ಹಾಗೆ ಸ್ನಾನಿಕ ಯೋಹಾನನಿಗೆ ಹೆರೋದನ ಮೇಲೆ ಒಂದು ಆಸೆ ಇತ್ತು, ಇವನ್ ತಪ್ಪು ಮಾಡಬಾರ್ದು, ಇವನ್ ಪರ್ಫೆಕ್ಟ್ ಆಗಿರ್ಬೇಕು. ಅದು ಇನ್ನೊಂದು ವಿಷಯ ಏನಂದ್ರೆ, ನೇರವಾಗಿ ಮಾತಾಡುವುದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಕಾರ್ಯಗಳು ಇರಬಹುದು. ಇದು ನೇರವಾಗಿ ಮಾತಾಡಲ್ಲ. ತೀರ್ಪು ಕೊಡೋದು ಯಾವಾಗ? ಥರ್ಡ್ ಪಾರ್ಟಿ ಜೊತೆಗೆ ಮಾತಾಡುವಾಗೆಲ್ಲ ತೀರ್ಪು ಜಾಸ್ತಿ ಆಗೋದು. ಸಹೋದರಿ ಮಾತಾಡಿದ್ರ ಹಿಂದೆ, ಅವ್ರು ಹೆಂಗಾದ್ರೂ ಇದ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಇದು ತೀರ್ಪು. ನಾವು ಥರ್ಡ್ ಪಾರ್ಟಿ ಜೊತೆಗೆ ಮಾತಾಡ್ತೀವಲ್ಲ, ಆ ವ್ಯಕ್ತಿನೇ ಇರಲ್ಲ ಇದ್ರಲ್ಲಿ. ನಾವು ಮಾತಾಡುವಾಗ ಆ ವ್ಯಕ್ತಿಗೆ ಏನು ಬದಲಾವಣೆ ಆಗಲ್ಲ. ಅವರು ಏನು ಅವರ ತಪ್ಪು ಕಂಡುಹಿಡಿಯುವ ಸಾಧ್ಯತೆನೂ ಇಲ್ಲ. ನಾವಿಲ್ಲಿ ಇದ್ಕೊಂಡು ಅವರ ಮೇಲೆ ತೀರ್ಪು ಕೊಡ್ಬೋದು. ಎಷ್ಟೋ ಸಮಯಗಳಲ್ಲಿ, ಈಗ ಜಸ್ಟ್ ಎಕ್ಸಾಂಪಲ್ ಹೇಳ್ತೀವಿ, ಪ್ಯಾಲೆಸ್ಟೈನ್ ಇಸ್ರಾಯೇಲ್ ಇಶ್ಯೂ ನಡೀತಾ ಇದೆ. ಈಗ ಒಬ್ಬೊಬ್ರು ಅವ್ರಿಗೆ ಇಷ್ಟ ಅಂತ ಹಾಗೆ ಹೇಳ್ತಾರೆ, ಅವ್ರು ಹೇಗೆ ಮಾಡ್ತಾರೆ. ಈ ನಮ್ಗೇನು ವಿಷಯಗಳು ಗೊತ್ತಿಲ್ಲ, ಬರೀ ನ್ಯೂಸ್ ಮಾತ್ರ ನಾವು ನೋಡ್ತಾ ಇದೀವಿ. ನಾವು ಒಂದು ಸೈಡ್ ಅನ್ನು ಹಿಡಿದುಕೊಂಡು, ಈ ಸೈಡ್
ಅವರು ಸರಿ ಇಲ್ಲ, ಇವರು ಸರಿ ಇದ್ದಾರೆ ನೋಡಿ, ಅವರು ಹಾಗೆ ಇವರು. ಸೊ ನಾವು ಇದೆಲ್ಲ ಹೇಳುವಾಗ ನಾವು ಜನರಲ್ ಆಗಿ ನಾವು ತೀರ್ಪು ಕೊಡೋರೇ ಆಗ್ತೇವೆ. ಅಥವಾ ಒಂದು ಗವರ್ಮೆಂಟ್ ಮೇಲೆ ಮಾತಾಡುವಾಗ ಈ ವಿಷಯ ನಮ್ಗೆ ವಿಷಯಗಳು ಗೊತ್ತಿಲ್ಲ, ಯಾರೋ ಹೇಳಿರೋದು ನ್ಯೂಸ್ ಪೇಪರ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಬಂದಿರೋದು ಇಟ್ಕೊಂಡು, ಈವನ್ ಯಾವುದೇ ಸ್ಥಳದಲ್ಲಿ ಈಗ ಕರ್ನಾಟಕದಲ್ಲಿ ತುಂಬಾ ಎನ್ಕ್ವೈರಿಗಳೆಲ್ಲ ನಡೀತಾ ಇದೆ, ನಮ್ಗೆ ಗೊತ್ತಿಲ್ಲ ವಿಷಯಗಳು. ಗೊತ್ತಾಗುವವರೆಗೆ ನಾವು ಮಾತಾಡದೇ ಇರೋದು ನಮಗೆ ಒಳ್ಳೆಯದು, ಸ್ಪಿರಿಚುವಲ್ ಆಗಿ ನಮ್ಗೆ ಬೆನಿಫಿಟ್ ಆಗುವುದು. ನಮ್ಗೆ ಅನೇಕ ಬಾರಿ ನಮ್ಮ ಮನಸ್ಸಿಗೆ ಟೆನ್ಷನ್, ಮನಸ್ಸಿಗೆ ಕಷ್ಟ, ನಮ್ಮ ಮನಸ್ಸಿಗೆ ದುಃಖ, ನಮ್ಮ ಮನಸ್ಸಿಗೆ ಒಂಥರ ಅಶಾಂತಿ ಉಂಟಾಗಲು ಕಾರಣ ಏನಂದ್ರೆ, ನಮ್ಗೆ ಗೊತ್ತಿರೋ ವಿಷಯದ ಮೇಲೂ ಕಮೆಂಟ್ಸ್ ಹೇಳ್ತೀವಿ, ಗೊತ್ತಿಲ್ದಿರೋ ವಿಷಯದ ಮೇಲೂ ಕಮೆಂಟ್ಸ್ ಹೇಳ್ತೀವಿ. ಅವರ ಮೇಲೆ ಏನು ಪ್ರೀತಿ ಇಟ್ಕೊಂಡಲ್ಲ ನಾವು ಇದು ಮಾಡುವುದು. ಅವರ ಮೇಲೆ ಪ್ರೀತಿ ಇಟ್ಕೊಂಡು ಮಾಡುವಾಗ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋ ವ್ಯತ್ಯಾಸ ಬೇರೆ ಇರ್ತದೆ, ನಮ್ಮ ಆಟಿಟ್ಯೂಡ್ ಅಲ್ಲಿ ವ್ಯತ್ಯಾಸ ಇರುತ್ತದೆ. ಇದು ಏನೋ ಪ್ಲೇನ್ ಆಗಿರುವ ಕಮೆಂಟ್ಸ್ ಹೇಳೋದು, ಅದು ಹೇಳುವಾಗ ಏನಾಗ್ತದೆ, ಆ ವ್ಯಕ್ತಿಗೆ ಆ ಒಂದು ಮೊರಾಲಿಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇದು ಆಕ್ಚುಲಿ ಹೇಳೋದಾದ್ರೆ ತೀರ್ಪು ಎಂದು ನಾವು ಹೇಳಬಹುದು. ಓಕೆ, ಸೊ ಇದು ತುಂಬಾ ಮುಖ್ಯವಾದ ವಿಷಯ. ನಮ್ಮ ಸಮಾಧಾನಕ್ಕೆ, ನಮ್ಮ ಶಾಂತಿಗೆ, ನಮ್ಮ ಒಂದು ಪರಿಶುದ್ಧಿಗೆ ಎಲ್ಲ ತುಂಬಾ ಆಳವಾದ ಒಂದು ವಿಷಯವಾಗಿದೆ ಇದು. 3ನೇ ವಚನ ಓದಿ. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ಇಲ್ಲ ನಿನ್ನ ಇಲ್ಲ ಇಲ್ಲ, ಸಹೋದರನ ಎರಡನೇ ವಚನದಲ್ಲ ಕೊನೆ ಭಾಗ. ಅದು ಮುಂದೆ ಕಂಟಿನ್ಯೂ ಮಾಡ್ಬೇಕು. ಅದು ಇತರರಿಗೆ ನೀವು ಕೊಟ್ಟ ಇತರರಿಗೆ ಅಳತೆಯಲ್ಲಿ ನೀವು ಕೊಟ್ಟ ದೇವರು ನಿಮಗೆ ಅಳೆದು ಕೊಡುವರು. ನೀವು ಯಾವ ಮೆಷರ್ಮೆಂಟ್ ಅಲ್ಲಿ ಅವರಿಗೆ ಕೊಡ್ತೀರಾ? ಅರ್ಥ ಆಯ್ತಲ್ಲ? ಈಗ ಇವತ್ತು ಒಂದು ಸೇರು ಅಕ್ಕಿ ಬೇರೆಯವರಿಗೆ ಕೊಟ್ರೆ ನಾಳೆ ಅವರು ವಾಪಸ್ ತಗೊಂಡು ಕೊಡ್ತಾರೆ. ಇದು ಪ್ರಾಬ್ಲಮ್ ಅಂದ್ರೆ ಅವರೆಲ್ಲ ಕೊಡುವುದು. ನಾವು ಇತರರ ಮೇಲೆ ಒಂದು ತೀರ್ಪು ಮಾಡುವಾಗ ಸೇಮ್ ಅಳತೆಯಲ್ಲಿ ದೇವರು ನಮ್ಮ ಮೇಲೆ ತೀರ್ಪು ಕೊಡೋರು. ಈ ತೀರ್ಪು ಒಂದು ತುಂಬಾ ಕಥೆ ಆಯ್ತು. ಇದು ತೀರ್ಪು ಒಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಅದರಲ್ಲಿ ಪ್ರಿಯರನ್ನು ಇಚ್ಛೆ ಹೇಳ್ತೀವಿ, ಎಷ್ಟು ಮಿನಿಮಮ್ ಮಾತಾಡ್ತೀವಿ, ಕ್ಲೋಸ್ ಫ್ರೆಂಡ್ ಆಗಲಿ, ಅರ್ಥ ಆಯ್ತಲ್ಲ? ನಮ್ಗೆ ಏನಿದೆ ಮಾತಾಡ್ಬೇಕಂತ ಏನಿಲ್ಲಲ್ಲ, ನಾವು ಮಾತಾಡ್ಲೇಬೇಕಂತ ಏನಿಲ್ಲಲ್ಲ. ನಾವು ಆದಷ್ಟು ಸೈಲೆಂಟ್ ಆಗಿ ನಿಲ್ಲೋದಾದ್ರೆ ತುಂಬಾ ಪಾಪಗಳು ಕಡಿಮೆ ಆಗ್ತದೆ, ತುಂಬಾ ಪಾಪಗಳು ಕಡಿಮೆ ಆಗ್ತದೆ. ಬ್ರದರ್ ನೋಡ್ಕೊಂಡು ಹೆಂಗ್ ಕುತ್ಕೊಂಡು ನೋಡ್ಕೊಂಡು ಏನು ಮಾತಾಡಿದ್ರೆ, ಈಗ ಹಡ್ಸನ್ ಬ್ರದರ್ ಏನು ಮಾತೇ ಆಡ್ಬಾರ್ದು ಅಂತ, ಏನು ಮಾತೇ ಆಡ್ದೆ. ಅಲ್ಲ, ನೀವು ಮಾತಾಡ್ಲೇಬೇಕಂತ ಕಟ್ಟಾಯ ಏನಿಲ್ಲಲ್ಲ. ಮಾತಾಡದಿದ್ರೆ ನಿಮ್ಗೆ ಧಿಕ್ಕಾರ ಅಂತೇಳಿ ಯಾರು ಹೇಳಲ್ಲ. ಅಲ್ಲ, ನಿಮ್ಮ ಅನುಗ್ರಹಗಳನ್ನ ಕಳ್ಕೊಳ್ಳೋ ಕೆಲಸ ಆಗ್ಬಾರ್ದು ಅಷ್ಟೇ. ಹೌದು. ಈಗ ತಾಯಿ ಮರಿಗಳು ನೋಡಿ, ಎಷ್ಟೋ ಕಾರ್ಯಗಳು ಹೃದಯದಲ್ಲಿ ಅವರು ಸಂಗ್ರಹಿಸಿ ಇಟ್ಟಿದ್ದರು ಎಂದು ವಚನದಲ್ಲಿದೆ. ನಾವು ಕೆಲವು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇಡಬೇಕೆಲ್ಲ, ಅದೇ ರೇಂಜ್ ಅಲ್ಲಿ ನಾವು ವಾಪಸ್ ಕೊಡ್ಬೇಕಂತ ಏನಿಲ್ಲಲ್ಲ. ನಾವು ನಮ್ಮಲ್ಲೇ ಇಡಿ ಸ್ವಲ್ಪ ವಿಷಯಗಳು, ಬಿಟ್ಬಿಡಿ. ಎಲ್ಲ ತಲೆಗೆ ತಗೋಬೇಕಂದನೂ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಆದಷ್ಟು ತಲೆಗೆ ಏನು ತಗೊಳ್ಳೋದೇ ಇದ್ರೆ ಬಿಟ್ರೆ, ನಮ್ಗೆ ಏನ್ ಬೇಕು ಅದು ಮಾತ್ರ ತಲೆಗೆ ತಗೊಂಡ್ರೆ ನಮ್ಗೆ ನಿಜವಾಗಿ ಶಾಂತಿ ಸಮಾಧಾನ ಉಂಟಾಗ್ತದೆ. ಇದು ಅವರು ಹಾಗೆ ಹೇಳಿದ್ದಾರೆ, ಇವ್ರು ಹೇಗೆ ಹೇಳಿ, ನಮ್ಗೆ ಡೈಲಿ ಟೆನ್ಷನ್ ನೀವು ನೋಡಿ, ಒಂದು 80% ಟೆನ್ಷನ್ ಈ ಅವರು ಹೇಳಿರೋದು ಇವರು ಹೇಳಿರೋದೆಲ್ಲ ತಲೆಯಲ್ಲಿ ಇಟ್ಕೊಂಡೆ. ಅವ್ರು ಹೇಳಿರೋ ತಲೆಯಲ್ಲಿ ಇಟ್ಟರೆ ಏನಾಗ್ತದೆ, ನಾವು ತಿರುಗಿ ಏನೋ ಒಂದು ಮಾತು ಹೇಳದೆ ನಮ್ಗೆ ಸಮಾಧಾನನೂ ಆಗಲ್ಲ ಅಲ್ವಾ? ನಾವು ಅಲ್ಲಿ ತೀರ್ಪು ತೀರ್ಪು ಕೊಟ್ಟ ನಂತರ ನಮ್ಗೆ ಸಂತೃಪ್ತಿ, ನಾನು ಸುಮ್ಮನೆ ಇರಲ್ಲ, ನಾನು ಈ ರೀತಿ ಮಾತಾಡಿದ್ದೇನೆ. ಈ ಮಾತಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ತೀರ್ಪು ಕೊಡ್ತಾ ಇದೀವಿ ನಾವು ಮಾತಾಡುವಾಗ, ಆರ್ಗ್ಯುಮೆಂಟ್ ಅಲ್ಲಿ. ಸೊ ಅದಕ್ಕೆ ಬೆಸ್ಟ್ ಮೆಥಡ್ ಏನಂದ್ರೆ, ಆದಷ್ಟು ಸೈಲೆಂಟ್ ಆಗಿರಿ. ಪಾಪ ಅಲ್ಲ ಎಂಬ ಅವಸ್ಥೆ ಇದ್ರೆ, ಈಗ ನಾನು ಮಾತಾಡದೇ ಇದ್ರೆ ಪಾಪ ಆಗುತ್ತೆ, ಮಾತಾಡದೇ ಇದ್ರೆ ಪಾಪ ಆಗುತ್ತೆ, ಆ ಅವಸ್ಥೆಯಲ್ಲಿ ಮಾತ್ರ ಮಾತನಾಡಿ. ನಾನು ಹೇಳಿದ ಅರ್ಥ ಇದಿಲ್ಲ ಶಶಿಕಲಾ ಸಿಸ್ಟರ್? ನಾನು ಈ ವಿಷಯ ಮಾತನಾಡದೇ ಇದ್ರೆ ತಪ್ಪಾಗುತ್ತೆ, ಪಾಪ ಆಗುತ್ತೆ. ಸೊ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕು?
ಮಾತನಾಡಬೇಕು. ಆದಷ್ಟು ಬಾಕಿ ಸಮಯಗಳಲ್ಲಿ ಮಾತನಾಡದೇ ಇದ್ದರೆ ನಿಮ್ಮ ಮೇಲೆ ಮನುಷ್ಯರು ತೀರ್ಪು ಕೊಡಲ್ಲ, ನಿಮ್ಮ ಮೇಲೆ ದೇವರು ತೀರ್ಪು ಕೊಡಲ್ಲ. KJ ಸರ್ ಏನ್ ಹೇಳ್ತೀರಿ ಈ ವಿಷಯದಲ್ಲಿ? ವೆರಿ ಟ್ರೂ ಸರ್, ತುಂಬ ಕರೆಕ್ಟ್ ಆಗಿದೆ. ನಮಗೆ ಅನಿವಾರ್ಯತೆ ಇಲ್ಲ ಮಾತಾಡಬೇಕು ಅಂತ, ಅದ್ರ ಅವಶ್ಯಕತೆನೂ ಇಲ್ಲ, ಅದರಿಂದ ಬೇರೆಯವ್ರಿಗೂ ಉಪಯೋಗನೂ ಇಲ್ಲ. ಅದರಿಂದ ಸೈಲೆಂಟ್ ಆಗಿರೋದೇ ಬಹಳ ಮುಖ್ಯವಾದ ಕಾರ್ಯ. ಅದೇ ನಾವು ಯೋಚನೆ ಮಾಡಿ ಬಹುಶಃ ಗುಡ್ ಫ್ರೈಡೆ ನಮಗ್ ಸಿಗ್ತಾ ಇರ್ಲಿಲ್ಲ ಬ್ರದರ್. ಅಲ್ಲಿ ಪಿಲಾತನ್ ಜೊತೆ ಜೀಸಸ್ ಹಂಗೆ ಆರ್ಗ್ಯೂ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದ್ 3 days ಎಕ್ಸ್ಟೆಂಡ್ ಆಗತ್ತೆ. ಸುಮ್ನೆ ಅಲ್ಲಿ ಮೌನವಾಗಿದ್ರು ಅಂತ ನೋಡಿ. ಸೊ ಇಮಿಡಿಯೇಟ್ ಡಿಸಿಷನ್ ಸಿಕ್ತು, ಈ ಕುಡ್ ರೀಚ್ ಕಲ್ವಾರಿ ಬೆಟ್ಟ ಸೇರಿದ್ರು, ಅಲ್ಲಿ ಸಾವು ಬಂತು, ಪುನರ್ತನ ಬೇಗನೆ ಆಯ್ತು. ಇಲ್ಲಾಂದಿದ್ರೆ 1 week ಆಗೋದು ಆರ್ಗ್ಯುಮೆಂಟ್ ಆಗಿದ್ರೆ. ಯಾಕೆಂದ್ರೆ ಟೋಟಲಿ ಅಂದ್ರೆ ಇದರಲ್ಲಿ ಈ ವಿಷಯದಲ್ಲಿ ನೋಡಿ, ಮಾತೇ ಆಡಬಾರ್ದಂದಲ್ಲ, ಕರೆಕ್ಷನ್ ಮಾಡಬಾರ್ದಂದಲ್ಲ, ಕರೆಕ್ಷನ್ ಮಾಡಬೇಕು. ಆದರೆ ಕರೆಕ್ಷನ್ ಮಾಡುವಾಗ ನಮ್ಮ ಮೈಂಡ್ ಸೆಟ್ ಹೇಗಿದೆ, ಒಂದ್ ತಾಯಿ ಮಗನನ್ನು ಕರೆಕ್ಷನ್ ಮಾಡುವಾಗ ಇರೋ ಮೈಂಡ್ ಸೆಟ್ ಹೇಗಿದೆ, ಅದ ಒಂದು ಬ್ರದರ್ ಸಿಸ್ಟರ್ನ ಪ್ರಾಮಾಣಿಕವಾಗಿ ಕರೆಕ್ಷನ್ ಮಾಡುವಾಗ ಮೈಂಡ್ ಸೆಟ್ ಹೇಗಿರ್ತದೆ, ಆ ಒಂದು ಪ್ರೀತಿಯ ಆ ಒಂದು ವಾತ್ಸಲ್ಯದ ಆ ಭಾವನೆಯಲ್ಲಿ ನಾವು ಕರೆಕ್ಷನ್ ಮಾಡೋದಾದ್ರೆ ಇಟ್ಸ್ ಓಕೆ. ಅಟ್ ದ ಸೇಮ್ ಟೈಮ್ ತಪ್ಪೆತ್ತಿ ತೋರಿಸುವ ರೀತಿಯಲ್ಲಿ ನಾವು ಕರೆಕ್ಷನ್ ಮಾಡೋದಾದ್ರೆ ಅದು ಸಹ ಕಂಡಮ್ ಮಾಡುವುದಕ್ಕೆ ಸಮವಾಗಿದೆ. ಅದರಿಂದ ಇದು ನನ್ನ ಪ್ರಕಾರ ನಾವೊಂದು ಈ ಒಂದು ವಚನ 7:1-2 ವಚನ ಸೀರಿಯಸ್ ಆಗಿ ತಗೋಬಿಟ್ರೆ ನಮ್ ಜೀವನ ನಿಜ ಸಂತೋಷ ಆಗ್ತದೆ. ಕರೆಕ್ಷನೇ ಮಾಡಕ್ ಹೋಗ್ಬೇಡಿ. ಸ್ಟಾಫ್ ಮಧ್ಯೆ ನೋಡಿ, ಅವಳು ಸರಿ ಇಲ್ಲ, ಏನು ಕೆಲಸ ಮಾಡಲ್ಲ ಅವಳು, ಬರೋದೇ ಲೈಟ್, ನಮ್ಗೆ ಹಾಕ್ಬೇಕಿದು. ಶಶೀಲ ಸಿಸ್ಟರ್ ಎದ್ದೋಗ್ತಾ ಇದಾರೆ. ಅಲ್ಲೇ ಒಂದು ಕಾರ್ಯ ಸರ್, ಯೇಸ್ವಾಮಿ ವಚನ ಹೇಳಿದೆ, ನಾನು ನಾಮಲ್ಲಿ ಪರರಿಗೆ ಏನ್ ಮಾಡ್ತೀರಾ ಅದನ್ನ ನಾನು ನಿಮ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವಾಗ ಯೇಸು ನಾವು ಬೇರೆಯವ್ರಿಗೆ ಏನ್ ಮಾಡಿದ್ರು ಅದು ದೇವ್ರ ಮಾಡ್ದಂಗೆ ಏನದು. ಇವಾಗ ನಾವು ಜಸ್ಟ್ ಒಂದು ಆ ಒಂದು ವಚನ ತಗೊಂಡು ನಾವು ಇದ್ ಮಾಡಕ್ ಹೋದ್ರೆ ಸ್ವಲ್ಪ ಕಾರ್ಯಗಳನ್ನ ಅವಾಯ್ಡ್ ಮಾಡ್ಬೋದು ನಾವು. ಸೊ ಅದರಿಂದ ಇನ್ನೊಂದು ಕರೆಕ್ಷನ್ ಅಂದ್ರೆ ನೇರವಾಗಿ ಕರೆಕ್ಷನ್ ಮಾಡೋದು ಒಳ್ಳೆಯದು. ಏಕೆಂದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡುವಾಗ, ಸ್ಟಾಫ್ ಅಲ್ಲಿ ಒಬ್ರು ತಪ್ಪು ಮಾಡುವಾಗ ಆ ತಪ್ಪು ಇನ್ನೊಬ್ಬರಿಗೆ ಹೇಳೋದು ಅದೊಂಥರ ಚಾಡಿ ಹೇಳುವ ಹಾಗೆಲ್ಲ, ಕಂಡಮ್ ಮಾಡುವ ಹಾಗೇನೆ ಆಗ್ತದೆ. ಚಾಡಿ ಹೇಳೋದೆಲ್ಲ ಕಂಡಮ್ ಮಾಡೋದೆ. ಸೊ ಅದಕ್ಕೆ ನನ್ನ ಪ್ರಕಾರ ಇದು ನಾವೇನು ಇಲ್ಲ, ನಾವು ಸರಿ ಇದೆ ಎಂಬ ಭಾವನೆಯಲ್ಲಿ ನಾವು ಇಲ್ಲಿ ಕೂತಿದ್ದೀವಿ. ಅದೇ ನಮ್ಮಲ್ಲೂ ಇದೆ ಈ ಪಾಯಿಂಟ್ಸ್ ಎಲ್ಲ ಅಲ್ವಾ. ಯಾರಾದ್ರೂ ಒಬ್ರು ಪರಿಣಾಮ ಅವರ ಅಂಗಡಿಗೆ ಯಾರಾದ್ರೂ ಒಬ್ರು ಬಂದು ಸ್ವಲ್ಪ ಮಾತಾಡಿ ಐಟಮ್ ತಗೊಂಡು ಹೋಗುವಾಗ, ಅದಾದ್ಮೇಲೆ ಇನ್ನೊಬ್ರು ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಇನ್ನೊಬ್ರು ಬರುವಾಗ ಈ ವ್ಯಕ್ತಿಯ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ ನೀವು ಏನ್ ಮಾಡ್ಬೇಕು ವಿನಾಯಕ? ಸುಮ್ನೆ ಇರ್ಬೇಕು. ಆದ್ರೆ ನೀವು ಸ್ವಲ್ಪ ಸೇರಿಸಿದ್ರೆ ನಿಮ್ಗೆ ಅದಕ್ಕೆಲ್ಲ ಚಾನ್ಸ್ ಜಾಸ್ತಿ ಇದೆ. ಸರ್ ಈ ಸ್ಟೋರಿ ನನಗೂ ನಡೀತು ಸರ್. ಮೊನ್ನೆ ದಿನ ನೀವು ಮಾತಾಡ್ಬೇಕೇ ಬಂತು. ಸ್ವಲ್ಪ ನಾನು ಸ್ವಲ್ಪ ಅವ್ರ ಜೊತೆ ಸೇರ್ಕೊಂಡು ಮಾತಾಡಿದೆ. ತುಂಬಾ ತಪ್ಪಾಗ್ತು ಅಂತ ಈಗ ಈ ವಚನ ಎಲ್ಲ ಬ್ಯಾಡ್ ಮಾಡಲು ಅರ್ಥ ಆಗ್ತಾ ಇದೆ. ಇದು ನಿಮ್ಗೆ ಜಾಸ್ತಿ ಚಾನ್ಸ್ ಬರುತ್ತೆ. ಯಾಕಂದ್ರೆ ಎಲ್ಲಾ ಸುತ್ತಮುತ್ತಲು ಇರುವವರು ಒಬ್ರು ಬಂದು ಹೋಗುವ ನೋಡಿ, ಅವ್ನ ಮನೇಲಿ ಆಗಂದೆ, ಇವ್ರೀಗಂದೆ, ನೀವು ಹೌದಾ ಹಾಗೆ ಸ್ವಲ್ಪ ಸೇರಿಸ್ತೀವಿ. ಅದು ಆ ವಿಷಯ ನೆಕ್ಸ್ಟ್ ಇನ್ನೊಬ್ರು ಬರುವಾಗ ಮಾತಾಡ್ತೀವಿ. ಸೊ ಏನಾಗುತ್ತದೆ, ಇದು ನಾವು ಹಂಗ್ ಮಾಡ್ಲಿಲ್ಲ ಅಂದ್ರೆ ವ್ಯಾಪಾರನೇ ಆಗಲ್ವಲ್ಲ. ಅವ್ರಿಗೆ ಅವ್ರು ಬರೋದ್ ನಿಲ್ಸೇ ಬಿಡ್ತಾರಲ್ಲ. ನೀವು ಎಲ್ಲ ಮಾತಾಡ್ಬೇಡಿ ಅಂದ್ರೆ ನೆಕ್ಸ್ಟ್ ಡೇ ಬರೋದೇ ಇಲ್ಲ. ಸೊ ಅದರಿಂದ ಈ ಬಾರ್ಬರ್ ಶಾಪ್, ಬ್ಯೂಟಿ ಪಾರ್ಲರ್ ಎಲ್ಲ ಹೋದ್ರೆ ಬರೀ ಇದೆ ಅನ್ಸುತ್ತೆ. ಯಾಕಂದ್ರೆ ಲೋಕದಲ್ಲಿರುವ ನ್ಯೂಸ್ ಪೇಪರ್ದೇ ಅಗತ್ಯ ಇರಲ್ಲ. ಅಲ್ಲಿ ಒಬ್ಬೊಬ್ಬರು ಡೈಲಾಗ್ ಕೂತ್ ಒಂದು 5-6 ಜನ ಕಾಯ್ತಾ ಇರ್ತಾರಲ್ಲ, ಸ್ವಲ್ಪ ನ್ಯೂಸ್ ಪೇಪರ್ ಇರ್ತದೆ. ಅಯ್ಯೋ ಎಂತೆಲ್ಲ ಮಾತುಗಳಲ್ಲಿ ಬರುತ್ತೆ. ಸೊ ಪ್ರಿಯರೇ, ಇದು ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇದು ರೆಗ್ಯುಲರ್ ಆಗಿ ನಡೆಯೋ ವಿಷಯ. ಸುಮ್ಮನೆ ಕಂಡಮ್ ಮಾಡ್ಬಿಡ್ತೀವಿ ನಾವು. ನೋಡಿ, ಟ್ರಂಪ್ ಬಗ್ಗೆ ಎಲ್ಲ ಬೇಕಾದಷ್ಟು ಮಾತಾಡ್ತೀವಿ. ಟ್ರಂಪ್ ಏನಂದೇಳಿ ನಮ್ಗೆ ಏನ್ ಗೊತ್ತಾ, ನಾವ್ ಅವ್ರ ಬಗ್ಗೆ ಏನಾದ್ರು ಗೊತ್ತಾ? ಆದ್ರೆ ನಾವು ನೋಡಿ ಪ್ಲೇನ್ ಆಗಿ ಅವರ ಮೇಲೆ, ಅಧಿಕಾರಿಗಳ ಮೇಲೆ, ಯಾರ ಮೇಲೆ ಮಾತಾಡೋಕೆ ನಮ್ಮ ನಾಲಿಗೆ ಕಂಟ್ರೋಲ್ ಇಲ್ಲ. ಏನ್ ನಾವು ಮಾಡ್ತಾ ಇದೀವಿ?
ನಾವು ನಮ್ಮ ಮೇಲೆ ತೀರ್ಪಾಗ್ತಾ ಇರ್ತೀವಿ. ಸೊ ಅದರಿಂದ ಪ್ರಿಯರೇ, ಇವತ್ತು ಈ ವಚನ ನಾವು ಧ್ಯಾನಿಸುವಾಗ ನಾವು ಮತ್ತೆ ಇನ್ನು ಸರ್ ಕನ್ಫೆಷನ್ ಅಲ್ಲಿ ಈ ವಿಚಾರಗಳನ್ನ ನಾವು ಹೇಳೋದೇ ಇಲ್ಲ, ಮರ್ತೇ ಬಿಟ್ಟಿದ್ವಿ. ನಾವು ಮಾಡೋದು ಪರ್ಫೆಕ್ಟ್ ತಾನೆ, ನಮ್ ಚಿಂತೆಲ್ಲ ಈಗೇನೆ ನಾನ್ ಮಾಡೋದು ಕರೆಕ್ಟ್ ತಾನೆ. ಏನ್ ತಪ್ಪು ಮಾಡಿದೆ ನಾನ್ ತಪ್ಪು ಮಾಡಿರುವ ವಿಷಯ ಇದು ನಮ್ಗೆ ತಪ್ಪು ಅಂತಾರೆ. ಇಲ್ಲೇ ನಾನು ಹೇಳಿರೋದು, ನಾವು ನಮ್ಮನ್ನೇ ಅವಲೋಕನೆ ಮಾಡಬೇಕು. ನಾವು ಸ್ವಲ್ಪ ದೂರೆಯಿಂದ ನಮ್ಮನ್ನು ನೋಡ್ಬೇಕು, ಆಚೆಯಿಂದ ನಮ್ಮನ್ನು ನೋಡ್ಬೇಕು. ನಾನು ಹೇಗೆ ಇದ್ದೇನೆ, ಇದು ನೋಡಕ್ ಒಬ್ರು ರೆಡಿ ಇರಲ್ಲ. ಇದು ರೆಡಿ ಇಲ್ಲದೆ ಇರುವಾಗ ಏನಾಗ್ತದೆ, ಅವ್ರು ಸಂತರು ಆಗಲ್ಲ. ಇದು ನೋಡಕ್ಕೆ ಪ್ರಯತ್ನ ಪಟ್ಟು ನೋಡಿ. ನಾನು ಹೇಳಿ ಸಿರಾಕಿನ ಗ್ರಂಥಗಳು ಒಂದೊಂದು ಓದಿ, ಇದು ನನಗೂ ಟ್ಯಾಲಿ ಮಾಡಿ ನೋಡಿ. ಒಂದೊಂದು ಸಿಚುವೇಶನ್ ಬರುವಾಗ ನಾನು ಮಾತಾಡಿದ್ ಸರಿನಾ ತಪ್ಪಾ, ಅಟ್ಲೀಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಗಿದ್ದು ಸಾಯಂಕಾಲ ಮಲಗೋ ಮುಂಚೆ ಇವತ್ತು ಯಾವ್ಯಾವ ಮಾತುಗಳು ನಾನು ಜಡ್ಜ್ಮೆಂಟ್ ಮಾಡಿದ್ದೇನೆ, ಒಂದು ಲಿಸ್ಟ್ ಮಾಡಕ್ ಆಗುತ್ತಾ, ಒಂದು ಟ್ರೈ ಮಾಡಿ ನೋಡಿ. ಈ ತರ ನಾವು ಮಾಡೋದಾದ್ರೆ ಪ್ರಿಯರೇ, ನಾವು ಸಂದರೆ ಸರಿ. ಈ ತರ ನಾವು ಮಾಡ್ಬೇಕು. ಏಕೆಂದ್ರೆ ಒಂದು ನಮ್ಗೆ ಗೊತ್ತು, ಕೆಲವು ಮಾತು ನಾವು ಆಡಿದ ನಂತರ ನಮ್ಗೊಂದು ಶಾಂತಿ ಇರಲ್ಲ, ಒಂಥರ ಅಶಾಂತಿ ಆಗ್ತದೆ. ಗ್ಯಾರಂಟಿ ನಾನು ಹೇಳ್ತೀನಿ, ಅದು ತೀರ್ಪಿನ ಮಾತುಗಳೇ, ಬೇರೆಯವ್ರ ತೀರ್ಪು. ಅದು ನಮ್ಮ ಮನಸ್ಸಿನಲ್ಲಿ ಟೋಂಟ್ ಆಗ್ತಾ ಇರ್ತದೆ. ಬೇಡ, ಬೇಕಾಗಿರ್ಲಿಲ್ಲ, ಮಾತಾಡಬಾರ್ದಿತ್ತು. ಈ ಚಿಂತೆ ನಮ್ಮ ಮನಸ್ಸಿಗೆ ಬಂದ್ರೆ, ಈಗ ಶಶಿಕಲಾ ಸಿಸ್ಟರ್ ಮನಸ್ಸಿನಲ್ಲಿ ಇತ್ತು, ಯಾಕೆ ಮಾತಾಡ್ಬೇಕಿತ್ತು, ನಾನು ಮಾತಾಡಿ ಇದೆ, ಮಾತಾಡಬಾರ್ದಿತ್ತು. ಸೊ ಈ ಒಂದು ಭಾವನೆ ಬರೋದಾದ್ರೆ ಪ್ರಿಯರೇ, ನಾವು ಸ್ವಲ್ಪ ಸರಿದಾರಿಯಲ್ಲಿದ್ದೀವಿ. ಅದರಲ್ಲಿ ಏನಿದೆ, ಇರೋ ವಿಷಯ ತಾನೇ ನಾನು ಮಾತಾಡಿರೋದು. ನಮ್ಗೆ ಏನ್ ರೈಟ್ ಇದೆ ಬೇರೆಯವರ ಇರೋ ವಿಷಯ ಮಾತಾಡಕ್ಕೆ? ನಮ್ಗೇನ್ ರೈಟ್ ಇದೆ ಬೇರೆಯವ್ರ? ನಾನು ಹೇಳೋದು, ಅವರ ಪ್ರೆಸೆನ್ಸ್ ಅಲ್ಲಿ ಅವರಿಗೆ ನೇರವಾಗಿ ನಿಂತು ಮಾತಾಡೋದಾದ್ರೆ ಓಕೆ, ಆದ್ರೆ ಅವರೇ ಇಲ್ಲ. ಸೊ ನಾನ್ ಮಾತ್ರ ಅಲ್ಲ, ಮಾತಾಡುವಾಗ ಅವರು ಒಳ್ಳೆಯವರಾಗ್ಬೇಕು ಅಂತ ಭಾವನೆ ಇರ್ಬೇಕು ನಮ್ಗೆ. ನಮ್ಮ ಮಕ್ಕಳಿಗೆ, ನಮ್ಮ ಸಹೋದರರಿಗೆ ಮಾತಾಡುವ, ಕರೆಕ್ಷನ್ ಮಾಡುವ ಆ ಶೈಲಿ ನಮ್ಮಲ್ಲಿ ಇರ್ಬೇಕು. ಕರೆಕ್ಷನ್ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಸುಮಾರು ಕಡೆ ಕರೆಕ್ಷನ್ ಬೈಬಲ್ ಅಲ್ಲೇ ನಾವು ನೋಡ್ತೀವಿ ನೋಡಿ. ಸಂತ ಪೌಲ ಪೇತ್ರನನ್ನು ಕರೆಕ್ಟ್ ಮಾಡಿದ್ರು. ಎಲ್ಲಿ? ಫಸ್ಟ್ ಕೌನ್ಸಿಲ್ ಅಲ್ಲಿ ಮಾತ್ರ ಅಲ್ಲ, ಇನ್ನೊಂದ್ ಕಡೆ ಹೋದಾಗ ಪೇತ್ರನು ಸಹ ಗಲಾತ್ಯ ಪುಸ್ತಕದಲ್ಲಿದೆ, ಇದ್ರ ಪತ್ರದಲ್ಲಿದೆ, ಪೇತ್ರನು ಸಹ ಅನ್ಯ ಜನಾಂಗಗಳ ಜೊತೆಗೆ ಊಟ ಮಾಡ್ತಾ ಇದ್ರು. ಆ ಟೈಮಲ್ಲಿ ಆಗಿದ್ದಾರೆ, ಜೆರೂಸಲೇಮಿಂದ ಕೆಲವರು ಬಂದ್ರು. ಅವ್ರನ್ನ ಕಂಡ ತಕ್ಷಣನೇ ಪೇತ್ರ ಏನ್ ಮಾಡಿದ್ರು, ಅಲ್ಲಿಂದ ಎಸ್ಕೇಪ್ ಆದ್ರು. ಪೌಲ ಇಲ್ಲಿಂದ ದೂರ ನೋಡ್ತಾ ಇದ್ದಾನೆ, ಪೇತ್ರನ್ ಡೈರೆಕ್ಟ್ ಆಗಿ ಕರೆದು, ಪೇತ್ರ ನೀನ್ ಮಾಡೋದು ಸರಿ ಇಲ್ಲ, ಇದು ತಪ್ಪು. ಅವರು ಬಂದು ಕಂಡಾಗ ನೀವು ಅಲ್ಲಿಂದ ಚೇಂಜ್ ಆಗೋದು, ಅದಕ್ಕೆ ಮುಂಚೆ ಇವ್ರ ಜೊತೆಗಿರೋದು ಸರಿ ಇಲ್ಲ, ಈ ಡಬಲ್ ಸ್ಟ್ಯಾಂಡರ್ಡ್ ಸರಿ ಇಲ್ಲ, ನೇರವಾಗಿ ಹೇಳಿದ್ರು. ಇದು ನಾವು ತೀರ್ಪು ಕೊಡೋ ವಿಷಯ ಅಲ್ಲ, ಇದು ತಪ್ಪು ಎಂದು ಪ್ರಾಮಾಣಿಕವಾಗಿ ಕಂಡು ಒಂದು ಸಹೋದರನನ್ನು ತಿದ್ದುವ ಒಂದು ಆಗಿದೆ. ಅದು ಒಂದು ಸ್ಪಿರಿಚುವಲ್ ಕರೆಕ್ಷನ್ ಎಂಬ ರೀತಿಯಲ್ಲಿ ನಾವು ಹೇಳ್ಬೋದು. ಅರ್ಥ ಆಯ್ತಲ್ಲ? ಇದರಲ್ಲಿ ಪೇತ್ರನ ಮೇಲೆ ಪೌಲನಿಗೆ ಕೋಪ ಎಲ್ಲ ಇರೋದು, ಕಂಟೆಮ್ ಮಾಡೋ ಸ್ವಭಾವ ಅಲ್ಲ. ಇದು ಸರಿ ಇಲ್ಲ. ನಮ್ಮ ಸಭೆಗೆ ಈ ಒಂದು ಆಟಿಟ್ಯೂಡ್ ಸರಿ ಇಲ್ಲ. ನಾವು ಒಂದೇ ರೀತಿಯಲ್ಲಿ ಎಲ್ಲರದ್ದು ಒಂದೇ ರೀತಿ ಕಾಣಬೇಕು. ಈ ಮನೋಭಾವನೆಯಲ್ಲಿ ಕರೆಕ್ಷನ್ ಮಾಡ್ತಾ, ಒಂದು ಸ್ಪಿರಿಚುವಲ್ ಕರೆಕ್ಷನ್ ಆಗಿತ್ತು. ಅದು ಕಂಡಮ್ ಮಾಡುವ ವಿಷಯ ಅಲ್ಲ. ಇನ್ನೊಂದು ವಿಷಯ ನಾವು ನೋಡಿ, ಆ ವ್ಯಭಿಚಾರಿಯನ್ನು ಜನರು ಯೇಸುಸ್ವಾಮಿ ಹತ್ತಿರಕ್ಕೆ ಕರ್ಕೊಂಡು ಬಂದ್ರಲ್ಲ, ಯೇಸುಸ್ವಾಮಿ ಡೀಲ್ ಮಾಡಿರುವ ರೀತಿ ನೋಡಿ, ಇಲ್ಲಿ ಆ ಸ್ತ್ರೀಯನ್ನು ಕಂಡಮ್ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನು ವಿಧಿಸ್ತಾ ಇಲ್ಲ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಈವನ್ ಕರ್ಕೊಂಡು ಬಂದವರನ್ನು ಕಂಡಮ್ ಮಾಡ್ತಾ ಇಲ್ಲ. ಅವರಿಗೊಂದು ಪಶ್ಚಾತ್ತಾಪ ಆಗ್ತಾ ಇದೆ, ಅವ್ರಿಗೂ ಇವ್ ನಮ್ ತಪ್ಪಿದೆ ಅಂತ ಒಂದು ಅರಿವು ಬರ್ತಾ ಇದೆ. ಅವ್ರು ತಿದ್ದಿ ವಾಪಸ್ ಹೋಗೋದಾದ್ರೆ ಕಂಡಮ್ನೇಷನ್ ಅಲ್ಲ, ಅದು ಒಂದು ತಿದ್ದುವಿಕೆ, ಕರೆಕ್ಷನ್ ಸಿಂಪಲ್ ಆಗಿ ನೈಸ್ ಆಗಿ ಸ್ವಾಮಿ ಕೊಡ್ತಾ ಇದ್ರೆ ಅವರಿಗೆ, ನಿಮ್ಮಲ್ಲಿ ತಪ್ಪು ಮಾಡದೆ ಇರೋದು ಕಲಿಸಿಲಿ. ಅರ್ಥ ಆಯ್ತಿಲ್ಲ? ಇಂಡೈರೆಕ್ಟ್ಲಿ ಅವರನ್ನು ತಿದ್ತಾ ಇದ್ದಾರೆ ಸ್ವಾಮಿ. ಇದರಲ್ಲಿ ಅವ್ರಿಗೆ ಯಾರಿಗೂ ಮನಸ್ಸಿಗೆ ಗಾಯನೂ ಆಗಿಲ್ಲ, ಅವರು ಕರೆಕ್ಟ್
ಕರೆಕ್ಟ್ ಆಗಿ ಒಂದು ತಿದ್ದುವಿಕೆ ಮಾಡಿ ಅವ್ರು ವಾಪಸ್ ಹೋಗ್ತಾ ಇದ್ದಾರೆ. ನಮ್ ಕರೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇನ್ನೂ ಗಾಯ ಜಾಸ್ತಿ ಆಗೋ ರೀತಿಯಲ್ಲಿ ಬರುತ್ತೆ, ಅವ್ರ ಹೆಸರು ಹಾಳಾಗುವ ರೀತಿಯಲ್ಲಿ ಬರುತ್ತೆ. ಎಲ್ಲರ ಮುಂದೆ ನಿಂತ್ಕೊಂಡು ನಾನು ಸುಮ್ಮನೆ ಇರ್ಲಿಲ್ಲ. ಕೆಲವೊಮ್ಮೆ ನಾವು ವಚನ ಕೊಡುವಾಗ ಅಥವಾ ಒಂದು ವಚನ ಕೊಡುವಾಗ ನಮಗೆ ಕರೆಕ್ಷನ್ ಧೈರ್ಯವಾಗಿ ಕೊಡಕ್ ಆಗದಿರೋ ವ್ಯಕ್ತಿ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಇಟ್ಕೊಳ್ಳೋಣ. ನಾವೇನ್ ಮಾಡ್ತೀವಿ, ವಚನದ ಬಗ್ಗೆ ಅವ್ರ ಜೊತೆ ಮಾತಾಡೋದು ಜಾಸ್ತಿ, ವಚನದೊಂದಿಗೆ ಅವ್ರ ವಿಷಯದಲ್ಲಿ ಮಾತಾಡೋದು ಜಾಸ್ತಿ ಆಗುತ್ತೆ. ಈ ಕನೆಕ್ಟೆಡ್ ವಚನ ತಗೊಂಡು ಇವರಿಗೆ ಚೆನ್ನಾಗಿ ಅವರಿಗೆ ನೇರವಾಗಿ ಮಾತಾಡಕ್ ಆಗದಿರೋ ವಿಷಯ ಎಲ್ಲ ತಗೊಂಡು ಇಂಡೈರೆಕ್ಟ್ ಆಗಿ ವಚನದ ಮುಖಾಂತರ ಅವರಿಗೆ ಕೊಟ್ಟು ಅವ್ರಿಗೆ ಕೇಳುವಾಗ್ಲೂ ಗೊತ್ತಾಗ್ತಿದ್ ನನಗೆ ಕೊಡುತ್ತಾ ಇದೆ ಅಂತೇಳಿ. ಅವ್ರಿಗೆ ಗಾಯ ಜಾಸ್ತಿನೇ ಆಗ್ತದೆ, ಕರೆಕ್ಷನ್ ಆಗಲ್ಲ. ಅದಾದ್ಮೇಲೆ ಈಚೆ ಒಂದು ಚೆನ್ನಾಗಿ ಕೊಟ್ಟೆ ನಾನು ಇವತ್ತು ಅಂತ ಹೇಳಿ ಹೇಳುವುದಾದ್ರೆ ಪ್ರಿಯರೇ, ಇದಕ್ಕಿಂತ ದೊಡ್ಡ ಆ ಒಂದು ಇದು ತೀರ್ಪು ಬೇರೆ ಯಾವುದು ಇರಲ್ಲ. ನಾನು ವಚನ ಕೊಡುವಾಗ ಬೇರೆಯವರಿಗೆ ಗಾಯ ಆಗೋದಾದ್ರೆ ಪ್ರಿಯರೇ, ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ವಚನ ಕೊಡುವ ಎಷ್ಟೋ ಕಡೆ ನಾನು ಕೇಳಿದ್ದೇನೆ, ಚೆನ್ನಾಗಿ ಕೊಟ್ಟಿದ್ದೇನೆ ನೋಡಿ, ಅವರಿಗೆ ಬೇಕಿತ್ತು ಅಷ್ಟು. ಈ ಕಡೆ ಇರೋರು ಬೇಕಾದ್ರೆ ಹೇಳ್ತಾರೆ ಅರ್ಥ ಆಗ್ತದೆ ಇದು ಯಾರಿಗೆ ಮಾತಾಡ್ತಾ ಇದೆ ಅಂತ ಹೇಳಿ. ಈ ಕಡೆ ಇರೋರು ಬೇಕಾದ್ರೆ ಹೇಳ್ತಾರೆ ನೋಡಿ ಹೀಗೆ ಕೊಡ್ಬೇಕು, ಚೆನ್ನಾಗಿ ಕೊಟ್ಟಿದ್ದಾರೆ, ಸರಿ ಬಿದ್ದಿದೆ. ಇದೆಲ್ಲ ಪ್ರಿಯರೇ, ನಾವು ಇದರಲ್ಲಿ ದಯವಿಟ್ಟು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೇನೆ ಹೋಗ್ಬೇಡಿ. ನಮ್ಮ ಒಂದು ಮಾತು ಇತರರನ್ನು ಕಂಡಮ್ ಮಾಡೋದಾದ್ರೆ ಪ್ರಿಯರೇ, ನಾವು ನಮ್ಮ ಮೇಲೇನೆ ಕಂಡಮಿನೇಷನ್ ತರ್ತಾ ಇದೀವಿ. ಅದು ಒಂದು ವಚನ ಕೊಡುವಾಗ ಅಂದ್ರೆ ಅಂದ್ರೂ ಸೀಕ್ರೆಟ್ ಆಗಿರುವ ಆ ಒಂದು ಇದರಲ್ಲಿ ನಾವು ಬೇರೆಯವ್ರನ್ನ ಕಂಡಮ್ ಮಾಡೋದಾದ್ರೆ ಪ್ರಿಯರೇ, ಅದು ತುಂಬಾ ಕಠಿಣವಾಗಿರ್ತದೆ. ಎಲ್ಲ ತಿಳಿದು ಬೇರೆಯವ್ರನ್ನು ಕಂಡಮ್ ಮಾಡೋ. ಸೊ ನನ್ನ ಪ್ರಕಾರ ನಾವು ಈ ನೆನ್ನೆ ಈ ತರ ಕಂಡಮ್ ಮಾಡಿರುವ ಸಿಚುವೇಶನ್ ಮನಸ್ಸಿಗೆ ತರೋಣ. ಕಳೆದ ಒಂದು ವಾರದಲ್ಲಿ ಕೆಲವು ವ್ಯಕ್ತಿಗಳು ಕಂಡ್ರೆ ನಮ್ಗೆ ಆಗಲ್ಲ, ಆ ವ್ಯಕ್ತಿಗಳ ಮೇಲೆ ಕಂಡಮ್ ಮಾಡಿರುವ ಸಿಚುವೇಶನ್ಗಳು ಮೇ ಬಿ ಶಶಿಕಲಾ ಸಿಸ್ಟರ್ ಅವರ ಅಸಿಸ್ಟೆಂಟ್ ಇರಬಹುದು, ಅಟೆಂಡರ್ ಇರಬಹುದು, ಅಥವಾ ಪ್ಯೂನ್ ಇರಬಹುದು. ಕೆಲವರು ಮೈಂಡ್ ಸೆಟ್ ಅಲ್ಲಿ ಇದೆ ಇಂಥವ್ರು ಹೀಗೇನೆ ಅಂತೇಳಿ. ಅದಿಟ್ಕೊಂಡೆ ನಾವು ಅವ್ರಿಗೆ ಮಾತಾಡೋದು, ಬೇರೆಯವರಿಗೆ ಅವರ ಬಗ್ಗೆ ಮಾತಾಡೋದು. ಎಷ್ಟು ಸತಿ ನಾವು ಕಂಡಮ್ ಮಾಡಿದೀವಿ, ಸ್ವಲ್ಪ ಯೋಚನೆ ಮಾಡಿ. ನನ್ಗಿದು ನಾನು ಈ ವಚನ ಕೊಡುವಾಗ ನನಗೆ ಅನಿಸ್ತಾ ಇದೆ, ಕೆಲವರು ಲೈಟ್ ಆಗಿ ಬರೋರುಂಟು ಸ್ಕೂಲಿಗೆ. ಅದು ಅವರ ಬಗ್ಗೆ ಇರುವ ನಮ್ಮ ಮೈಂಡ್ ಸೆಟ್ ಒಂಥರ ಆಗ್ಬಿಟ್ಟಿದೆ. ಅವರೊಂದಿನ ಬೇಗ ಬಂದ್ರೆ ಇವತ್ತು ಬೇಗ ಬಂದ್ರು ಅಂತ ಹೇಳುವ ರೀಚಿಗೆ ಬಂದ್ಬಿಟ್ಟಿದೆ. ಸೊ ಪ್ರಿಯರೇ, ನಾವು ಖಂಡಿತವಾಗಿಯೂ ನಾವು ಇದರಲ್ಲೇ ತಿದ್ದುವಿಕೆ ಆಗಲೇಬೇಕು. ಇದು ಆಕ್ಚುಲಿ ನನಗೊಂದು ಕರೆಕ್ಷನ್ ಆಗಿದೆ ಈ ಒಂದು ವಚನದ ಮುಖಾಂತರ. ಯಾಕಂದ್ರೆ ಒಂದು ಅಧಿಕಾರ ಸ್ಥಾನದಲ್ಲಿ ಇರುವಾಗ ಇದಕ್ಕೆಲ್ಲ ತುಂಬಾ ಜಾಸ್ತಿ ಚಾನ್ಸ್ ಇದೆ, ಅಧಿಕಾರನೂ ಇದೆ. ಸೊ ಅದರಿಂದ ಪ್ರಿಯರೇ, ನಾವು ಈ ಒಂದು ಕಾರ್ಯದಲ್ಲಿ ನಿಜ ಹೇಳ್ತೀನಿ, ಇದರಲ್ಲಿ ನಾವು ಎಚ್ಚರಿಕೆ ತಗೊಳ್ಳೋದಾದ್ರೆ ನಿಜವಾದ ಶಾಂತಿ ಸಮಾಧಾನ ನಮಗುಂಟಾಗ್ತದೆ. ನಿಜವಾಗಿಯೂ ಆ ದಿನ ನಮ್ಗೆ ಒಂಥರ ಡ್ರೈ ಆಗಿ ಅನಿಸಲ್ಲ. ಅಯ್ಯೋ ಏನೋ ತಪ್ಪು ಮಾಡಿದ ಭಾವನೆ ನಮಗೆ ಬರಲ್ಲ, ಏನೋ ಒಂದು ಶೂನ್ಯದ ನಮ್ಗೊಂಡಾಗಲ್ಲ ನಾವು ಮಾತು ಕಡಿಮೆ ಮಾಡೋದಾದ್ರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಕರೆಕ್ಟೇ, 100% ಕರೆಕ್ಟೇ. 4ನೇ ವಾಕ್ಯ, 3ನೇ ವಾಕ್ಯ, ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ನೀನು ಗಮನಿಸುವುದೇಕೆ? ಇದು ನಮ್ಗೆ ಮುಂಚೆ ಎಲ್ಲ ಚಿಕ್ಕದ್ರಲ್ಲೆಲ್ಲ ಈ ನಾವು ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಈಗ ವರ್ಕ್ ಆಗ್ತಾ ಇದೆ ಬನ್ಯಾಗ? ರನ್ನಿಂಗ್ ಇಲ್ಲ. ಮುಂಚೆ ಸೀಸನ್ 3 ತಿಂಗಳು ಹೊಗೆ ಬರ್ತದೆ. ನಮ್ ಸ್ಕೂಲ್ ಪಕ್ಕ ಇತ್ತು. ಒಂದ್ ದಿನ ಮಿನಿಮಮ್ ಒಮ್ಮೆ ಆದ್ರೆ ಆ ಧೂಳು ಕಣ್ಣಿಗೆ ಬಿದ್ದೇ ಬೀಳ್ತದೆ. ಹೌದು ಸರ್, ಹೌದು. ಸರ್ ಆಗ ನಾವೇನ್ ಮಾಡ್ತೀವಿ, ಬೇರೆಯವ್ರ ಹತ್ರ ನೋಡಿ ಕಣ್ಣು ನೋಡಿ ಸ್ವಲ್ಪ ಇದೊಂದು ತೆಗಿ ಅಂತ ಹೇಳಿ
ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ನಾವಾಗ. ಈಗ ಈ ಕಳೆದ ಸುಮಾರು ದಿನಗಳಿಂದ ಅಂತ ಒಂದು ಅವಸ್ಥೆ ಆಗಿಲ್ಲ. ಓಕೆ, ಈಗ ಈ ರೀತಿ ಹೋಗುವಾಗ ಅವ್ರು ಕಷ್ಟಪಟ್ಟು ತುಂಬಾ ಒಂದು ಬಟ್ಟೆ ಅದು ತಗೊಂಡು ಏನೋ ಮಾಡಿ ಮೆತ್ತಿಗೆ ಅಲ್ಲಿ ಹೊರಗಡೆ ತರ್ತೀವಿ. ಇದು ಕಣ್ಣಲ್ಲಿ ಧೂಳು ಹೋಗುವಾಗ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಧೂಳು ತುಂಬಾ ಸೂಕ್ಷ್ಮವಾಗಿ ಕಣ್ಣಿಗೆ ತಾಗುತ್ತದೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಕಣ್ಣಲ್ಲಿ ದಿಮ್ಮಿನೇ ಇಟ್ಬಿಡ್ತೀವಿ. ದಿಮ್ಮಿ ನಾವೇ ತೆಗಿಬಹುದು, ಧೂಳಾದ್ರೆ ಬೇರೆಯವರು ಯಾರಾದ್ರೂ ಬಂದು ತೆಗಿಬೇಕು. ಆದ್ರೆ ಈ ದಿಮ್ಮಿ ನಾವು ಕಾಣುವುದೇ ಇಲ್ಲ. ಇದು ಇಟ್ಕೊಂಡು ನೋಡಿ ನಿಮ್ ಕಣ್ಣಲ್ಲಿ ಸ್ವಲ್ಪ ಧೂಳಿದೆ, ನಿಮ್ ಕಣ್ಣಲ್ಲಿ ಸ್ವಲ್ಪ ಧೂಳಿದೆ ಅಂತೇಳಿ ನಾವು ಹೋಗೋದಾದ್ರೆ ಇದೇ ರೀತಿನೇ ನಾವು ಕಂಡೆಮ್ ಮಾಡೋದು ಅಲ್ವಾ? ಶಶಿಕಲಾ ಸಿಸ್ಟರ್ ಏನ್ ಹೇಳ್ತೀರಾ? ಮಾತಾಡ್ಕೊಂಡ್ಬಿಟ್ಟಿರ್ತೀವಿ. ಈ ವಾರ ಈ ವಾರೆಲ್ಲ ಬಂದಿಟ್ಕೊಂಡ್ರಲ್ಲ, ಈ ವಾರ ಎಲ್ಲ ಮಾತಾಡಿದೀನೇನೋ ಅನ್ಸುತ್ತೆ ಇದನ್ ಕೇಳಕ್ಕಾಗ್ತದೆ. ಏನ್ ಸಿಸ್ಟರ್? ಓಕೆ, ಅದರಿಂದ ನಾವು ಇದು ಒಳ್ಳೆ ಎಕ್ಸಾಂಪಲ್ ಸ್ವಾಮಿ ನಮ್ಗೆ ಕೊಡೋದು. ನಮ್ಗಿರೋದೇ ಬೇಕಷ್ಟು ಇದೆ, ನಮ್ಮ ಬಂಡವಾಳನೇ ಜಾಸ್ತಿ ಇದೆ. ಅದು ಯಾವುದು ಲೆಕ್ಕಕ್ಕೆ ತಗೊಳಕಲ್ಲ. ನಮ್ಮನೆಯಲ್ಲಿ ನಮ್ಮ ವಿಷಯಗಳಲ್ಲಿ ಎಷ್ಟೋ ಕೊರತೆಗಳಿರ್ತದೆ, ಆದ್ರೆ ಅದು ನಾವು ಲೆಕ್ಕ ತಗೊಳಲ್ಲ. ಚಾನ್ಸ್ ಬರುವಾಗ ಬೇರೆಯವರ ಕೊರತೆಗಳು ಚೆನ್ನಾಗಿ ಮಾತಾಡೋದಾದ್ರೆ ಪ್ರಿಯರೇ, ನಾವು ನಮ್ಮ ಮೇಲೆ ತೀರ್ಪು ತರ್ತಾ ಇದ್ದೀವಿ. ಸುಮ್ಮನೆ ಅಲ್ಲ, ನಾವು ಈ ಸ್ವರ್ಗ ನರಗ ಅಂತ ಹೇಳುವಾಗ ಎಲ್ಲ ನಮ್ಮ ನಾಲಿಗೆಯಿಂದನೇ ಇರುವುದು. ಇಲ್ಲಿ ಇದೆಯಲ್ಲ, ಮತ್ತಾಯನ ಶುಭ ಸಂದೇಶ 12ನೇ ಅಧ್ಯಾಯ 36ನೇ ವಾಕ್ಯ ತಗೊಳ್ಳಿ. ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕವಾಗುವುದು ಎಂಬುದು ಈ ಮಾತುಗಳೆಲ್ಲ ಯಾವ ಮಾತು? ಜೊಳ್ಳು ಮಾತು. ಮಾತಾಡಿದ್ರೆ ಜೊಳ್ಳು ಮಾತೇನೆ, ಜೊಳ್ಳು ಮಾತು. ತೀರ್ಪಿನ ದಿನದಲ್ಲಿ ನಾವು ಲೆಕ್ಕ ಕೊಡಬೇಕಾಗುತ್ತೆ. ತೀರ್ಪಿನ ದಿನ ಬೇರೆ ಯಾವುದೂ ಹೇಳಲ್ಲ ಏ ಸ್ವಾಮಿ. ಕಟ್ಲೆ 1 ತಪ್ಪು ಮಾಡಿದೀಯಾ, ಕಟ್ಲೆ 2 ತಪ್ಪು ಮಾಡಿದೀಯಾ, ಈ ತರ ಎಲ್ಲ ಹೇಳಲ್ಲ. ನಾವು ಆಡುವುದೆಲ್ಲ ರೆಕಾರ್ಡ್ ಆಗಿರ್ತದೆ. ನಾವು ಆಡುವ ಪ್ರತಿಯೊಂದು ಮಾತು ರೆಕಾರ್ಡ್ ಆಗಿರುತ್ತದೆ. ಈ ರೆಕಾರ್ಡ್ ಆಗಿರುವ ಒಂದೊಂದು ಮಾತಿಟ್ಟುಕೊಂಡೇ ವಚನದ ಪ್ರಕಾರ ತೀರ್ಪಿನ ದಿನದಲ್ಲಿ ಡಿಸಿಷನ್ ಆಗ್ಬೋದು. ಈ ಸಮಯದ ಹೇಳ್ತಾ ಇರೋದು, ತೀರ್ಪಿನ ದಿನದಲ್ಲಿ ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ಲೆಕ್ಕ ಕೊಡಬೇಕಾಗುತ್ತೆ. ಸೊ ಅದರಿಂದ ವಾಯ್ಸ್ ರೆಕಾರ್ಡರ್ ಇದೆ ಸ್ವರ್ಗದಲ್ಲಿ. ಓಕೆ, ವಿಡಿಯೋಗಿಂತ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಈ ವಾಯ್ಸ್ ರೆಕಾರ್ಡ್ ಆನ್ ಮಾಡ್ತಾರೆ, ಪ್ರತಿಯೊಂದು ಜೊಳ್ಳು ಮಾತು. ಇದಕ್ಕೆ ಉತ್ತರ ಕೊಡಿ. ನೀವು ಉತ್ತರ ಲೆಕ್ಕ ಕೊಡ್ಬೇಕಾಗ್ತದೆ. ಯಾಕೆ ಇದು ಮಾತಾಡಿದೀರಾ? ಆ ವ್ಯಕ್ತಿ ಇರ್ಲಿ ಇಲ್ಲದೆ ಇರ್ಲಿ, ಯಾಕೆ ನೀವು ಈ ತರ ಮಾತಾಡೋದು? ಇದ್ರಲ್ಲಿ ನಿಮ್ಗೆ ಏನಾದ್ರು ದೇವರ ಮನುಷ್ಯನ ಮೇಲೆ ಪ್ರೀತಿಯಿಂದ ಮಾತಾಡಿದಿರಾ, ಅಥವಾ ಯಾವ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾತಾಡಿದ್ದೀರಾ? ನೀವು ಉತ್ತರ ಕೊಡಬೇಕಾಗುತ್ತೆ. ಸೊ ಪ್ರಿಯರೇ, ಈ ಒಂದು 4 ವಚನದೊಂದಿಗೆ 7ನೇ ಅಧ್ಯಾಯ ನಾವು ಕನ್ಕ್ಲೂಡ್ ಮಾಡೋಣ. ಸೊ ಈ ವಚನದ ಮೇಲೆ ದಯವಿಟ್ಟು ನಿಮ್ಗೆ ಹೇಗೆ ಅನಿಸ್ತು? ಏಕೆಂದ್ರೆ ಇದು ತುಂಬಾ ಮುಖ್ಯ. ನಾವು ತೀರ್ಪು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಅಂದ್ರೆ ಒಂದು ಕರೆಕ್ಷನ್ ಕೊಡಬಹುದು. ಅದು ನಿಮ್ಮ ಹೃದಯದಲ್ಲಿ ಅವರ ಮೇಲಿರೋ ಪ್ರೀತಿಯಿಂದ ನೀವು ಕರೆಕ್ಷನ್ ಕೊಡ್ಬೋದು. ಪ್ರೀತಿ ಇಲ್ಲದೆ ಕರೆಕ್ಷನ್ ಕೊಟ್ಟು ಪ್ರಯೋಜನ ಇಲ್ಲ. ನೀವು ಯಾರಿಗಾದ್ರೂ ಕರೆಕ್ಷನ್ ಕೊಡೋದಾದ್ರೆ ನಿಮ್ಗೆ ಅವರ ಮೇಲೆ ಪ್ರೀತಿ ಇದ್ರೆ ಮಾತ್ರ ಕರೆಕ್ಷನ್ ಕೊಡಿ. ಪ್ರೀತಿ ಇಲ್ಲದೆ ಕೊಡುವ ಕರೆಕ್ಷನ್ ಎಲ್ಲ ತೀರ್ಪಾಗ್ತದೆ. ಯಾಕಂದ್ರೆ ನಮ್ಗೆ ಸ್ಕೂಲಲ್ಲಿ ಮಕ್ಕಳಿಗೆ ಕರೆಕ್ಷನ್, ಟೀಚರ್ಸ್ಗೆ ಕರೆಕ್ಷನ್, ಇದು ಬರೀ ಇದೇ ನಮ್ ಕೆಲ್ಸನೇ, ಬೇರೆ ಏನೂ ಇಲ್ಲ. ಕೊಡ್ಲೇಬೇಕು, ಕೊಡದೇ ವಿಧಿ ಇಲ್ಲ. ಆದ್ರೆ ಪ್ರೀತಿಯಿಂದ ಮಾಡ್ತಾ ಇದೀಯಾ? ಪ್ರೀತಿಯಿಂದ ಕೊಡೋದಾದ್ರೆ ಓಕೆ, ನಮ್ಗೆ ನಮ್ಮದು ರೆಕಾರ್ಡ್ ಡಿಲೀಟ್ ಆಗ್ತದೆ. ಅಥವಾ ಪ್ರೀತಿ ಇಲ್ಲದೆ ಏನೊಂದು ಖುಷಿಗೆ ಮಾತಾಡೋದಾದ್ರೆ ಪ್ರಿಯರೇ, ನಾವು ಲೆಕ್ಕ ಕೊಡ್ಲೇಬೇಕಾಗುತ್ತೆ. KJ ಸರ್,
ಪ್ರಣಯ್ ತುಂಬಾ ಅರ್ಜೆಂಟ್ ಇದೆಯಾ? ಇಲ್ಲ ಅಲ್ಲ, ಕೆಜೆ ಸರ್ ಮಾತಾಡಿ ಹೋಗಿ. ಮಾತಾಡಿ ಸರ್. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಇಂದು ನಮಗೆ 6ನೇ ಚಾಪ್ಟರ್ ಮುಗಿಸಿ 7ನೇ ಚಾಪ್ಟರ್ಗೆ ಕಾಲಿಟ್ಟಿದ್ದೇವೆ. ಮತ್ತಾಯ 7:1 ವಚನದಿಂದ ಪ್ರಾರಂಭವಾಯಿತು. ಈ ಮೊದಲನೇ ವಚನ ಒಂದು ರೀತಿ ಶುಭ ಸಂದೇಶ ಇದ್ದಾಗೆ ಅಂತ ಹೇಳಿದ್ರು. ನಾವು ಯಾವಾಗ ಇತರರಿಗೆ ತೀರ್ಪು ಮಾಡ್ತೇವೆ ಅಂದರೆ ನಾನೇ ಸರಿ, ಇತರರು ಸರಿ ಇಲ್ಲ, ಮತ್ತು ನಮಗೆ ಆಗದವರ ವಿರುದ್ಧವೇ ನಾವು ಹೆಚ್ಚು ತೀರ್ಪು ಮಾಡ್ತೇವೆ. ಇದು ಪ್ರಾರಂಭವಾಗುವುದು ಎಲ್ಲಿ? ಕುಟುಂಬಗಳಲ್ಲಿ. ಚಿಕ್ಕ ವಯಸ್ಸಿನಲ್ಲಿಯೇ ಇದು ಪ್ರಾರಂಭವಾಗ್ತದೆ. ಪ್ರತಿಯೊಬ್ಬರು ತಮ್ಮ ಸ್ವಂತ ತಪ್ಪುಗಳನ್ನು ಕಂಡುಹಿಡಿದರೆ ಅಂಥವರು ಸ್ವರ್ಗದ ಹಾದಿಯಲ್ಲಿರ್ತಾರೆ. ತಾನು ಕಂಡುಹಿಡಿಯದೆ ಇತರರು ಕಂಡುಹಿಡಿದು ಕೊಟ್ಟಾಗ ಅದನ್ನು ಒಪ್ಪದೇ ಇರುವಾಗ ಅಲ್ಲಿ ತಿದ್ದುವಿಕೆ ಆಗೋದಿಲ್ಲ. ಯಾವುದೇ ವ್ಯಕ್ತಿ ತನ್ನಲ್ಲಿರುವ ತಪ್ಪುಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸ್ತಾನೋ ಆವಾಗ ಏನಾಗ್ತದೆ ಅಂದರೆ ಆತನಲ್ಲಿ ಬದಲಾವಣೆ ಉಂಟಾಗ್ತದೆ, ಹಾಗೂ ತಪ್ಪು ಮಾಡದಂತಹ ಅವಸ್ಥೆಗೆ ಬಂದುಬಿಡ್ತಾರೆ. ನಾವು ವಾದ ಮಾಡುವ ಹಿನ್ನೆಲೆ ಏನಂದರೆ ನಾನು ಮಾಡುವುದೆಲ್ಲ ಸರಿ, ಈ ಒಂದು ಮನೋಭಾವನೆ ಇಡೀ ಸಮಾಜವನ್ನೇ ಹಾಳು ಮಾಡ್ತದೆ. ಇವತ್ತಿನ ದೊಡ್ಡ ಸಮಸ್ಯೆ ಅಂದರೆ ಅದೇ ಆಗಿದೆ. ಒಂದು ಸನ್ನಿವೇಶದಲ್ಲಿ ನಿಂತು ನಾನೇ ಸರಿ ಎಂದು ಹೇಳುವ ಬದಲು ಆ ಸನ್ನಿವೇಶದಿಂದ ಆಚೆ ನಿಂತು ನೋಡಿ ಅವಲೋಕಿಸಬೇಕು. ಆಗ ನಮ್ಮಲ್ಲಿ ತಿದ್ದುವಿಕೆ ಉಂಟಾಗ್ತದೆ. ಇದೆಲ್ಲ ಬರಬೇಕಾದ್ರೆ ನಾವು ಸಿರಾಕನ ಗ್ರಂಥಗಳನ್ನು ಓದಬೇಕು, ಜ್ಞಾನೋಕ್ತಿಯನ್ನು ಓದಬೇಕು ಅಂತ ಹೇಳಿದರು. ಪ್ರಾರ್ಥನೆಗೆ ಬಂದ ಮೇಲೆ ನಮ್ಮಲ್ಲಿ ಸ್ವಲ್ಪ ಈ ತಿದ್ದು ಅವಸ್ಥೆ ಸ್ವಲ್ಪ ಉಂಟಾಗಿದೆ. ನಾನು ನನ್ನ ಕೊರತೆಗಳನ್ನು ಕಂಡುಹಿಡಿದೇ ಹೋದರೆ ಇತರರನ್ನು ತಿದ್ದಲು ಸಾಧ್ಯವಿಲ್ಲ. ಅದಕ್ಕೆ ಗಾಂಧೀಜಿಯ ಒಂದು ಉದಾಹರಣೆಯನ್ನು ಕೊಟ್ಟರು. ಆಮೇಲೆ ನಮ್ಮನ್ನೇ ಸ್ವಯಂ ತಿದ್ದುವಿಕೆ ಮಾಡಿಕೊಂಡಾಗ ಆಗ ನಾವು ಇತರರನ್ನು ತಿದ್ದಬಹುದು. ಈ ಕಾರ್ಯ ನಡೆಯುವಾಗ ನಾವು ಸಂತರ ಮಾರ್ಗದಲ್ಲಿದ್ದು ಇತರರನ್ನು ಕೂಡ ಸಂತರ ಮಾರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ. ಇವತ್ತಿನಿಂದ ನಾವು ಒಂದು ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ನನ್ನ ಎಲ್ಲ ಕೊರತೆಗಳನ್ನು ಅದನ್ನು ಪಟ್ಟಿ ಮಾಡ್ತಾ ಹೋಗೋಣ. ಅದು ಮುಂದೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಹಾಗೆ 2ನೇ ವಚನ, ನಾವು ಇತರರಿಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿ ದೇವರು ನಮಗೆ ತೀರ್ಪನ್ನು ಕೊಡ್ತಾರೆ. ದೇವರು ನಮಗೆ ತೀರ್ಪು ಕೊಡಬಾರದೆಂದರೆ ನಾವು ಇತರರ ಮೇಲೆ ತೀರ್ಪನ್ನೇ ಕೊಡಬಾರದು. ತೀರ್ಪು ಎಂದಾಗ ನಮ್ಮ ಮೈಂಡ್ ಸೆಟ್ ಮುಖ್ಯ ಆಗ್ತದೆ. ಅಲ್ಲಿ ತಿದ್ದುವಿಕೆ ಬೇರೆ, ತೀರ್ಪು ಕೊಡೋದು ಬೇರೆ. ಅಂದರೆ ಕರೆಕ್ಷನ್ ಆ್ಯಂಡ್ ಕಂಡಮ್ನೇಷನ್ನಲ್ಲಿ ವ್ಯತ್ಯಾಸ ಇದೆ. ತಂದೆ ತಾಯಿಗಳು ಕೆಲವೊಮ್ಮೆ ತಿದ್ದುವಾಗ ಅದು ತೀರ್ಪಾಗುವುದಿಲ್ಲ. ಯಾಕಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಒಳಿತನ್ನು ಬಯಸಿ ಪ್ರೀತಿಯಿಂದ ಕರೆಕ್ಷನನ್ನು ಮಾಡ್ತಾರೆ. ಮತ್ತು ದಯಾಳ್ ಬ್ರದರ್ ಹೇಳಿದಾಗ ಸ್ನಾನಿಕ ಯೋಹಾನನ ಹೆರೋದನ ಆತ್ಮದ ಬಗ್ಗೆ ಕನಿಕರ ಇತ್ತು, ಆದ್ದರಿಂದ ಅವನು ನೇರವಾಗಿ ಅವನಿಗೆ ಮಾತನಾಡ್ತಾ ಇದ್ರು. ಅಂದರೆ ತೀರ್ಪು ಹೆಚ್ಚಾಗಿ ನಡೆಯೋದು ಯಾವಾಗ ಅಂತ ಹೇಳಿದ್ರೆ 3ನೇ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ. ನಮಗೆ ಪೂರ್ಣ ವಿಚಾರ ಗೊತ್ತಾಗುವವರೆಗೆ ನಾವು ಏನನ್ನೂ ಮಾತನಾಡಬಾರದು. ನಮ್ಮ ಸಮಾಧಾನಕ್ಕೆ, ಆ ಪರಿಶುದ್ಧಗೆ ಈ ಒಂದು ವಿಚಾರ ಬಹಳ ಮುಖ್ಯವಾಗ್ತದೆ. ನಾವು ಪೂರ್ಣ ತಿಳುವಳಿಕೆ ಇರೋವರೆಗೂ ಮಾತನಾಡಬಾರದು. ನಾವು ಇತರರಿಗೆ ತೀರ್ಪನ್ನು ಯಾವ ಅಳತೆಯಲ್ಲಿ ಕೊಡುತ್ತೇವೋ ಅದೇ ಅಳತೆಯಲ್ಲಿ ದೇವರು ನಮಗೆ ತೀರ್ಪನ್ನು ಕೊಡ್ತಾರೆ. ಸೊ ನಾವು ಆದಷ್ಟು ಮೌನವಾಗಿ ಇರುವುದೇ ಒಳ್ಳೆಯದು. ಅಂದರೆ ನಾವು ಮಾತನಾಡಲೇಬೇಕು ಎಂಬ ಅನಿವಾರ್ಯತೆ ಇಲ್ಲ, ಮಾತನಾಡದಿದ್ರೂ ನಡೀತದೆ. ಸುಮ್ಮನೆ ಮಾತನಾಡಿ ನಾವು ನಮ್ಮ ಮೇಲೆ ತೀರ್ಪನ್ನು ತಂದುಕೊಡ್ತೀವಿ. ಸೊ ನಮ್ಮಲ್ಲಿ 80% ಟೆನ್ಷನ್ ಬರುವುದು ಇವರ ವಿಚಾರಗಳ ಬಗ್ಗೆನೇ. ಸೊ ಅವರವರ ವಿಚಾರಗಳ ಬಗ್ಗೆ ನಾವು ಮಾತನಾಡದಿದ್ದರೆ ಅದು ತಪ್ಪಾಗಿಯೂ ಪಾಪವಾಗಿಯೂ ಇರ್ತದೆ. ಆಗ ಮಾತ್ರ ನಾವು ಅಂದರೆ ಯಾವಾಗ ನಾವು ಮಾತನಾಡಲೇಬೇಕು ಎಂಬ ಅನಿವಾರ್ಯತೆ ಬರ್ತದೆ, ಮಾತನಾಡದೇ ಇದ್ದರೆ ಅದು ನನಗೆ ಪಾಪ ಅನ್ನಿಸ್ತದೆ, ಆ ಸಮಯದನ್ನು ಮಾತ್ರ ಮಾತನಾಡಬೇಕು, ಬೇರೆ ಸಮಯದಲ್ಲಿ ನಾವು ಮಾತನಾಡಬಾರ್ದು. ಸೊ ನಮ್ಮ ತಿದ್ದುವಿಕೆಯಲ್ಲಿ ಯಾವಾಗಲೂ ಪ್ರೀತಿ ವಾತ್ಸಲ್ಯ ಇರಬೇಕು. ಅದು ಬಿಟ್ಟು ಬೇರೆ ನಮ್ಮ ಇದಕ್ಕೆ ಸಮಾಧಾನಕ್ಕೆ ಅಥವಾ ಇನ್ಯಾವುದಕ್ಕೆ ಬೇರೆ ಉದ್ದೇಶನ ಇಟ್ಕೊಂಡು ಮಾಡಿದ್ರೆ ಅದು ತೀರ್ಪಾಗ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇದು ನಡೆಯುವುದು ತುಂಬ ನಡೀತದೆ. ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸ್ಕೋಬೇಕು.
ಸತ್ತ ಪೌಲರು ಕೂಡ ಪೇತ್ರನಿಗೆ ತೀರ್ಪನ್ನು ಕೊಟ್ಟರು, ಅಂದರೆ ತಿದ್ದುವಿಕೆ ಮಾಡಿದ್ರು. ಆ ಪೇತ್ರನೊಂದಿಗೆ ಹೋಗಿ ನೇರವಾಗಿ ಮಾತನಾಡಿ ಸೋದರ ಪ್ರೀತಿಯಿಂದ ಮತ್ತು ಆಧ್ಯಾತ್ಮಿಕ ಒಳಿತಿಗಾಗಿ ಅವರು ತಿದ್ದುವಿಕೆಯನ್ನು ಮಾಡಿದ್ರು. ಪೇತ್ರರು ಅದನ್ನು ಸಂತೋಷದಿಂದ ಕೂಡ ಒಪ್ಪಿಕೊಂಡ್ರು. ಅದೇ ಥರ ವ್ಯಭಿಚಾರಿಣಿ ಸ್ತ್ರೀಯ ಘಟನೆಯಲ್ಲಿ ಯೇಸು ಜನರಿಗೆ ತಿದ್ದುವಿಕೆಯನ್ನು ನೀಡಿದ್ರು. ಆದರೆ ತಾವು ಮಾಡಿದ ತಪ್ಪನ್ನು ತೋರಿಸಿ ಅವರು ಇತರರಿಗೆ ತೀರ್ಪು ಕೊಡದ ಹಾಗೆ ಯೇಸುಸ್ವಾಮಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು. ಅದೇ ರೀತಿ ನಾವು ವಚನ ಕೊಡುವಾಗ ಇತರರಿಗೆ ಗಾಯವಾದರೆ ಅದು ತೀರ್ಪಾಗ್ತದೆ. ಇತರರಿಗೆ ತೀರ್ಪು ಕೊಡುವಾಗ ನಾವು ನಮ್ಮ ಮೇಲೆ ತೀರ್ಪನ್ನು ತಂದುಕೊಳ್ತೇವೆ. ಈ ವಚನಗಳು ನಮಗೆ ತಿದ್ದುವಿಕೆಯನ್ನು ಕೊಡ್ತದೆ. ಇವತ್ತಿನ ವಚನಗಳು ನಮಗೆ ತಿದ್ದುವಿಕೆಯನ್ನು ಕೊಡ್ತದೆ. ನಾವು ಮಾತು ಕಡಿಮೆ ಮಾಡಿದರೆ ನಮಗೆ ಒಂದು ರೀತಿಯ ಸಮಾಧಾನ ಹಾಗೂ ನೆಮ್ಮದಿ ಉಂಟಾಗ್ತದೆ. 3ನೇ ವಚನ, ನಮ್ಮ ಕಣ್ಣಲ್ಲೇ ದಿಮ್ಮಿಯನ್ನು ಇಟ್ಕೊಂಡು ಇತರರ ಕಣ್ಣಿನಲ್ಲಿರುವ ಧೂಳನ್ನು ತೆಗೆಯಲು ನಾವು ಹೋಗ್ತೇವೆ. ಆಗ ಕೂಡ ನಾವು ನಮ್ಮ ಮೇಲೆ ತೀರ್ಪನ್ನು ಬರಮಾಡ್ಕೊಳ್ತೇವೆ. ಮತ್ತು ತೀರ್ಪಿನಿಂದ ನಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ನಾವು ಲೆಕ್ಕ ಕೊಡಬೇಕಾಗ್ತದೆ. ಯಾರಿಗಾದರೂ ತಿದ್ದುವಿಕೆ ಕೊಡುವಾಗ ಅದು ಪ್ರೀತಿಯಿಂದ ಮಾತ್ರ ಕೊಡಬೇಕು, ಇಲ್ಲದಿದ್ದರೆ ಅದು ತೀರ್ಪಾಗುತ್ತದೆ. ಸೊ ಈ ತೀರ್ಪಿನ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಣಯ್ ಅವರು. ನಿಜವಾಗ್ಲೂ ನನಗೆ ಇದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಇದು ಸಾಧ್ಯ ಆದಾಗ ಮಾತ್ರ ನಾವು ಸಂತರ ಆಗುವ ದಾರಿಲಿ ಇದೀವಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು ಸತಿ ವಚನ ಇದು ಕೇಳಿದ್ವಿ, ಆದ್ರೆ ತುಂಬಾ ಕಷ್ಟ ಸರ್. ಸುಲಭವಾಗಿ ಹೇಳಿದ್ರಿ.